प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यम्। या वर्णपदवाक्यार्थगद्यपद्यस्वरूपिणी वाचि नर्तयतु क्षिप्रं मेधां देवी सरस्वती। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम्। सिन्दूरारुणविग्रहां त्रिनयनां माणिक्यमौलिस्फुरत् तारानायकशेखरां स्मितमुखीम् आपीनवक्षोरुहां पाणिभ्याम् अलिपूर्णरत्नचषकं रक्तोत्पलं बिभ्रतीं सौम्यां रत्नघटस्थरक्तचरणां ध्यायेत् परामम्बिकाम्। दृशाद्राघीयस्य दरदलितनीलोत्पलरुचा दवीयांसं दीनं स्नपय कृपया मामपि शिवे। अनेनायं धन्यो भवति न च ते हानिर्यता वने वा हर्मे वा समकरनिपातो हिमकरः वने वा हर्मे वा समकरनिपातो ಹಿಮಕರಃ। ನನ್ನ ವೇದಾಂತ ಬಂಧುಗಳೇ, ಎಲ್ಲ ಹಿರಿಯರೇ, ಈ ಸರಣಿಗೆ ಪ್ರಾಯೋಜಕರಾಗಿ ಸಹಕರಿಸ್ತಾ ಇರುವಂಥ ಶ್ರೀಯುತ MP ಹರೀಶ್ ಹಾಗೂ ಅವರ ಪರಿವಾರದವರೇ, ನನ್ನ ಮತ್ತು ನಿಮ್ಮೆಲ್ಲರ ಹೃನ್ಮಂದಿರವನ್ನು ಬೆಳಗ್ತಾ ಇರುವಂತಹ ಶ್ರೀಮಾತಾ ಎನ್ನುವಂತಹ ಅಖಂಡ ಚೈತನ್ಯ ಸ್ವರೂಪಿಣಿಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಈ ದಿನದ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. ನಿನ್ನೆ ದಿವಸ ಬ್ರಹ್ಮಾತ್ಮೈಕ್ಯ ಸ್ವರೂಪಿಣಿ ಮತ್ತು ಬೃಹತಿ, ಅದಾದ ಮೇಲೆ ಬ್ರಾಹ್ಮಣಿ, ಈ ಮೂರು ನಾಮಗಳ ಚಿಂತನೆಯನ್ನು ಯಥಾಶಕ್ತಿ ಮಾಡಿದ್ದೇವೆ. ಮತ್ತು ಈಗ ಮುಂದೆ ನೋಡಬೇಕಾದ ನಾಮ ಬ್ರಾಹ್ಮಿ ಎನ್ನುವಂಥದ್ದು. ಬ್ರಾಹ್ಮಿ ಇದೊಂದು ಪ್ರಸಿದ್ಧವಾದ ಅರ್ಥದ ನಾಮ ಅಲ್ಲ. ನಮ್ಮ ಮೇಲ್ನೋಟಕ್ಕೆ ಏನು ಕೇಳಿಸತ್ತೋ ಆ ಅರ್ಥ ಅಲ್ಲ. ಮೇಲ್ನೋಟಕ್ಕೆ ಏನು ಅನಿಸುತ್ತೆ ಅಂದರೆ ಬ್ರಾಹ್ಮಿ ಅಂದರೆ ಬ್ರಹ್ಮ ಅನ್ನೋ ಶಬ್ದ ಪರಿಚಯ ಉಂಟು, ಏನೋ ಅವನಿಗೆ ಸಂಬಂಧಪಟ್ಟವಳ ಹೇಗೆ ಅನ್ನೋ ತರಹ ಒಂದು ಅರ್ಥ ಬಂದುಬಿಡ್ತದೆ. ಆದರೆ ಆ ಅರ್ಥ ಅಲ್ಲ ಸ್ವಾರಸ್ಯ. ಅಂದರೆ ಬ್ರಾಹ್ಮಿ ಅನ್ನೋದಕ್ಕೆ ಅರ್ಥ ವಾಕ್ಸ್ವರೂಪಿಣಿ ಅಂತ ಅರ್ಥ. ಬ್ರಾಹ್ಮಿ ಅನ್ನೋದಕ್ಕೆ ಅರ್ಥ ಮಾತು ಅಂತ ಕೋಶ ಹೇಳುತ್ತೆ ಅದನ್ನು. ಬ್ರಾಹ್ಮಿ ತು ಭಾರತಿ ಭಾಷಾ ಗೀರ್ವಾಗ್ವಾಣಿ ಸರಸ್ವತಿ ವ್ಯಾಹಾರೌಕ್ತಿರ್ಲಪಿತಂ ಭಾಷಿತಂ ವಚನಂ ವಚಃ ಅಪಭ್ರಂಶೋಪಶಬ್ದಸ್ಯ ಅಂತೆಲ್ಲ ಹೋಗುತ್ತೆ ಕೋಶ ಮುಂದಕ್ಕೆ. ನೋಡಿ, ಬ್ರಾಹ್ಮಿ ತು ಭಾರತಿ ಭಾಷಾ ಗೀಹಿ ವಾಣಿ ಸರಸ್ವತಿ, ಇದೆಲ್ಲ ಮಾತು ಎನ್ನುವ ಶಬ್ದಗಳ ಪರ್ಯಾಯ ಪದಗಳು, ಸಿನೋನಿಮ್ಸ್. ಹಾಗಾಗಿ ಮೊದಲನೇ ಶಬ್ದವೇ ಬ್ರಾಹ್ಮಿ. ಆದ್ದರಿಂದ ಬ್ರಾಹ್ಮಿ ಅಂದರೆ ವಾಕ್ಸ್ವರೂಪಿಣಿ ಅಂತ ಅರ್ಥ, ವಾಕ್ಸ್ವರೂಪಳು ಅಂತ ಅರ್ಥ. ಅಷ್ಟು ಹಿನ್ನೆಲೆಯಲ್ಲಿ ಜಗನ್ಮಾತೆಯನ್ನು ಯಾಕೆ ಈ ನಾಮದಿಂದ ಕರೀತಾರೆ ಅಂದರೆ ಒಂದು ಕಾರಣ ಉಂಟು. ನಮಗೆ ಒಂದು ಭಾವನೆ ಉಂಟು, ಏನು ಅಂದರೆ ಮಾತು ಎನ್ನುವಂಥದ್ದು ಜಡವಾದ ವಸ್ತು ಅಂತ. ಜಡ ಪದಾರ್ಥಗಳಿಗೆ ನಿಜವಾಗಿಯೂ ಸಹ ಇರುವಿಕೆ ಅಂದರೆ ಸದ್ಭಾವ ಅನ್ನುವಂಥದ್ದು ಇಲ್ಲ. ಅದನ್ನು ಅಲ್ಲಗಳೆಯೋದಕ್ಕೋಸ್ಕರ, ಮಾತು ಅಂತಹ ಜಡ ಅಲ್ಲ ಅಂತ ಹೇಳೋದಕ್ಕೋಸ್ಕರ ಈ ನಾಮವನ್ನು ಲಲಿತಾ ಸಹಸ್ರನಾಮ ವಿಶೇಷವಾಗಿ ಹೇಳುತ್ತೆ. ಯಾಕೆಂದರೆ ಜಗನ್ಮಾತೆಯ ಒಂದು ಸ್ವರೂಪ ಮಾತು. ಜಗನ್ಮಾತೆಯ ಸ್ವರೂಪ ಮಾತು ಅಂದರೆ ಅವಳು ವಾಗಧಿಷ್ಠಿತಳೂ ಹೌದು, ವಾಕ್ ಪ್ರೇರಕಳೂ ಹೌದು, ವಾಕ್ ಪ್ರಚೋದಕಳೂ ಹೌದು, ವಾಗ್ರೂಪಿಣಿಯೂ ಹೌದು. ಹೀಗೆ ಆ ಮಾತನ್ನು ಇಷ್ಟೆಲ್ಲ ರೀತಿಯಲ್ಲಿ ಜಗನ್ಮಾತೆ ಬಳಸ್ಕೊಳ್ತಾಳೆ. ಅಲ್ಲ, ಅವಳಿಂದಾಗಿ ಮಾತು ಬರ್ತದೆ ಅಂತ ಆದಮೇಲೆ
ಅವಳಿಂದಾಗಿ ಬರುವ ಮಾತು ಸಹ ಅದು ಚೇತನ ಸ್ವರೂಪವೇ ಆಗಿರಬೇಕು. ಯಾಕೆ ಅಂತಂದರೆ ಮಾತು ಜಡ ಅಲ್ಲ, ಅದು ಚೇತನ ಅಂತ ತಿಳಿಸೋದಕ್ಕೋಸ್ಕರವೇ ಈ ಶಬ್ದವನ್ನು ಲಲಿತಾ ಸಹಸ್ರನಾಮ ವಿಶೇಷವಾಗಿ ಹೇಳುತ್ತೆ. ಎಷ್ಟೋ ಜಡರಿಗೂ ಸಹ, ಅಂದರೆ ಜಡರಂತಿರುವವರಿಗೂ ಸಹ ಚೈತನ್ಯ ತುಂಬುವುದು ಯಾವುದರ ಮೂಲಕ? ಮಾತಿನ ಮೂಲಕ. ಮಾತು ಜಡವೇ ಆದದ್ದಿದ್ದರೆ ಅದು ಚೈತನ್ಯವನ್ನು ಹೇಗೆ ತುಂಬುತ್ತದೆ? ವಿಚಾರ ಮಾಡಿ ಅಲ್ವಾ? ಹಾಗಾಗಿ ಒಬ್ಬನಿಗೆ ಪ್ರೇರಣೆ ಕೊಡುವುದು ಮತ್ತು ಒಬ್ಬನನ್ನು ಕುಗ್ಗಿಸುವುದು, ಅವನನ್ನು ಹಿಗ್ಗಿಸುವುದು, ಇದೆಲ್ಲದಕ್ಕೂ ಮಾಧ್ಯಮ ಮಾತು ಅಂತ ಆದಮೇಲೆ ಆ ಮಾತಿಗೆ ಒಂದು ಶಕ್ತಿ ಇರಲೇಬೇಕು. ಹೌದು ತಾನೆ? ಶಕ್ತಿ ಇದೆ ಅಂದ ತಕ್ಷಣ ಅಲ್ಲೊಂದು ಎನರ್ಜಿ ಅಂತ ನಾವು ಹೇಳ್ತೇವಲ್ಲ, ಆದರೆ ಚೇತನ ಅಥವಾ ಚೇತನದ ಒಂದು ಅಂಶ ಅಲ್ಲೇ ಇರಲೇಬೇಕು. ಅದಕ್ಕೋಸ್ಕರಲೇ ಗುರುವಾದವನು ಜಡದಂತಿರುವಂಥ ಶಿಷ್ಯರಿಗೆ ಮಾತಿನ ಮೂಲಕವೇ ಚೈತನ್ಯವನ್ನು ಅಥವಾ ಚೈತನ್ಯ ವಸ್ತುವಿನ ಪರಿಚಯವನ್ನು ಮಾಡಿಸಿಕೊಡ್ತಾನೆ. ಅದಕ್ಕೆ ಮಾಧ್ಯಮ ಯಾವುದು? ಮಾತು. ಮಾತು ಅಂದರೆ ಚೇತನ. ಹೀಗೆ ಅಲ್ಲಿಗೆ ಮಾತು ಎನ್ನುವಂಥದ್ದು ಅದು ಜ್ಯೋತಿ ರೂಪದ ಚೈತನ್ಯವೇ ಅನ್ನುವುದರಲ್ಲಿ ಸಂಶಯ ಇಲ್ಲ. ಅದಕ್ಕೋಸ್ಕರಲೇ ವೈದ್ಯನಾಥ ದೀಕ್ಷಿತರು ಒಂದು ಮಾತು ಹೇಳ್ತಾರೆ, ಬ್ರಹ್ಮಣ ಇಯಂ ಬ್ರಾಹ್ಮೀ, ಅಂದರೆ ಬ್ರಹ್ಮ ಅಭಿನ್ನಳು. ಯಾವುದು ಅಂದರೆ ವಾಕ್ ಅಂತ ಅರ್ಥ. ಪರಬ್ರಹ್ಮ ವಸ್ತುವಿಗಿಂತ ಅದು ಬೇರೆ ಅಲ್ಲ. ಹಿಂದೆ ಪರ, ಪಶ್ಯಂತಿ, ಮಧ್ಯಮ, ವೈಖರಿ ಈ ಎಲ್ಲ ವಿಚಾರ ಹೇಳಬೇಕಿದ್ರೆ ಮಾತು ಹುಟ್ಟುವಂತಹದ್ದು ಮೂಲಾಧಾರದಲ್ಲಿ ಅಂಥೇಳಿ ಅದರ ಚೈತನ್ಯ ಸ್ವರೂಪದ ಬಗ್ಗೆ ನಾನು ಸಾಕಷ್ಟು ವಿಸ್ತೃತವಾಗಿ ಹೇಳಿದ್ದೇನೆ. ಹಾಗಾಗಿ ಬ್ರಾಹ್ಮಿ ಅನ್ನೋದಕ್ಕೆ ಅರ್ಥ ಪರಬ್ರಹ್ಮ ವಸ್ತುವಿಗಿಂತ ಭಿನ್ನಳಲ್ಲ. ಪರಬ್ರಹ್ಮ ವಸ್ತು ಜಡವೋ ಚೇತನವೋ? ಚೇತನ. ಹಾಗಿದ್ರೆ ಅದಕ್ಕಿಂತ ಬೇರೆ ಅಲ್ಲದೇ ಇರುವಂಥ ಮಾತು ಜಡ ಆಗೋದಕ್ಕೆ ಹೇಗೆ ಸಾಧ್ಯ? ಅದು ಸಹ ಚೇತನವೇ. ಅಂದರೆ ಆ ಚೈತನ್ಯ ಸ್ವರೂಪದ ಪರಬ್ರಹ್ಮ ವಸ್ತುವಿನಿಂದ ಅದು ಪ್ರಕಟವಾಗ್ತದೆ. ಆದ್ದರಿಂದ ಅದು ಚೇತನವೇ ಎನ್ನುವಂಥದ್ದು ವೈದ್ಯನಾಥ ದೀಕ್ಷಿತರ ಅಭಿಪ್ರಾಯ. ಮತ್ತೆ ಮಾತೃಕಾಂಬಾ ಸ್ವರೂಪದಲ್ಲಿ ಇರುವವಳು ಎನ್ನುವಂತಹ ಒಂದು ಅರ್ಥವನ್ನು ಸಹ ಈ ನಾಮಕ್ಕೆ ವೈದ್ಯನಾಥ ದೀಕ್ಷಿತರು ಮಾಡಿದ್ದಾರೆ. ಹಾಗಾಗಿ ಏನಿದ್ರೂ ಸಹ ಬ್ರಾಹ್ಮಿ ಅದು ಮಾತು. ಆ ಮಾತು ಬರುವುದಕ್ಕೂ ಬರದೇ ಇರುವುದಕ್ಕೂ ಜಗನ್ಮಾತೆಯ ಅನುಗ್ರಹ ಮತ್ತು ನಿಗ್ರಹ ಅದೆರಡು ಕಾರಣ ಅನ್ನೋದನ್ನು ಮರೆಯುವಂತಿಲ್ಲ ನಾವು. ಇಂತಹ ಆ ಬ್ರಾಹ್ಮಿ ಅಂತ ಯಾವ ದೇವಿಯನ್ನು ನಾವು ಕರಿತೇವೋ ಆಕೆಯ ಇನ್ನೊಂದು ನಾಮ ಮುಂದಿನದು ಬ್ರಹ್ಮಾನಂದ ಅಂತ. ಬ್ರಹ್ಮಾನಂದ ನೋಡಿ, ಈ ನಾಮ ಹೇಳುತ್ತೆ ಬ್ರಹ್ಮವೇ ಆನಂದವಾಗಿ ಇರುವವಳು ಅಂತ ಅರ್ಥ. ಬ್ರಹ್ಮಾನಂದವತಿ ಅಂತ ಬೇಕಿದ್ರೂ ಕರೀಬಹುದು, ಏನೂ ತೊಂದರೆ ಇಲ್ಲ. ಲೋಕದಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಕಡೆಗೆ ಆನಂದ ಸಿಗ್ತದೆ. ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೇನೆ. ಒಬ್ಬೊಬ್ಬರಿಗೂ ಆನಂದದ ಸ್ಥಳ ಬೇರೆ. ಸ್ಮೋಕ್ ಮಾಡ್ತಾನಲ್ಲ, ಕೇಳಿ ಅವನ ಹತ್ರ ಯಾಕೆ ಮಾಡ್ತೀಯ ಅಂತ. ಅವನು ತನಗೆ ಆನಂದ ಸಿಗ್ತದೆ ಅಂತ ನೇರ ಹೇಳಲಿಕ್ಕೂ ಗೊತ್ತಾಗೋದಿಲ್ಲ ಅವನಿಗೆ. ಬೇರೆ ಬೇರೆ ಸುತ್ತು ಬೆಳೆಸಿ ಏನೇನೋ ಹೇಳ್ತಾನೆ, ಅದ್ರ ಮಾಡಿದೇನೋ ಖುಷಿ ಆಗ್ತದೆ ಅಂತ. ಖುಷಿ ಅಂದ್ರೆ ಏನ್ರಿ ಅಂತ. ಹಾಗೆ ಏನೋ ಒಂದು ಹಾಕ್ತಾನಲ್ಲ ಒಳಗೆ, ಏನು ಹಾಕಿದೇನೆ ಅಂತ ಯಾವುದನ್ನು ಹಾಕಿದರೆ ಗೊತ್ತಾಗೋದಿಲ್ವೋ ಅದು ಅವನಿಗೆ ಆನಂದ ಸ್ಥಳ ಏನು ಅದು ಅಲ್ವಾ. ಒಬ್ಬ ಓದುವ ಸ್ವಭಾವ ಇರುವವನಿಗೆ ಓದುವುದು ಆನಂದ. ಟಿ ವಿ ನೋಡಿದ ಸ್ವಭಾವದವನಿಗೆ ಆನಂದ ಸ್ಥಳ ಟಿ ವಿ ಅಲ್ವಾ. ಮತ್ತು ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಆನಂದ ಸ್ಥಳ ಅವರವರು ಹುಡ್ಕೊಂಡಿರ್ತಾರೆ. ಅವರವರ ಸಂಸ್ಕಾರದ ನೆಲೆಯಲ್ಲಿ ಅವರವರ ಆನಂದದ ಸ್ಥಳ ತೀರ್ಮಾನ ಆಗ್ತದೆ. ಕೆಲವು ಜನರಿಗೆ ಅಧ್ಯಾತ್ಮದ ವಿಚಾರ ಆನಂದದ ಸ್ಥಳ, ಕೆಲವು ಜನರಿಗೆ ಕೆಟ್ಟ ಕೆಟ್ಟ ವಿಚಾರವೇ
ಆನಂದದ ಸ್ಥಳ. ಅದು ಯಾಕೆ ಅಂತಂದರೆ ಅದು ಅವರವರ ಪೂರ್ವಜನ್ಮದ ಹಣೆ ಬರಹ ಸಂಸ್ಕಾರ ಅಷ್ಟೇ. ಇಷ್ಟು ಹಿನ್ನೆಲೆಯಲ್ಲಿ ಹಾಗಿದ್ರೆ ಜಗನ್ಮಾತೆಗೆ ಆನಂದದ ಸ್ಥಾನ ಯಾವುದು ಅಂತ ಪ್ರಶ್ನೆ. ಈಗ ನಾವು ನಮ್ಮಂತೆ ಪರ್ರು ಅಂತ ಅಂದ್ಕೊಂಡು ಅವಳಿಗೂ ಏನೋ ಆನಂದ ಬೇಕು ಅಂತ ಅನಿಸಿದರೆ ಆನಂದದ ಸ್ಥಳ ಯಾವುದು ಅಂದರೆ, ಅವಳಿಗೆ ಆನಂದದ ಸ್ಥಳ ಯಾವುದು ಅಂದರೆ ಪರಬ್ರಹ್ಮವೇ ಆನಂದದ ಸ್ಥಳವಂತೆ. ಯಾಕೆಂದರೆ ಪರಬ್ರಹ್ಮಕ್ಕಿಂತ ಅಭಿನ್ನಳಾದಂಥ ಅವಳಿಗೆ ಪರಬ್ರಹ್ಮವೇ ಆನಂದದ ಸ್ಥಾನ ಅಲ್ವಾ. ಹಾಗಾಗಿ ಅವಳು ಬ್ರಹ್ಮದಲ್ಲಿಯೇ ಆನಂದವನ್ನು ಪಡೆಯವಳಂದರೆ ವಾಸ್ತವಿಕ ಬ್ರಹ್ಮಕ್ಕಿಂತ ಭಿನ್ನವಲ್ಲ. ಅದಕ್ಕೋಸ್ಕರ ಬ್ರಹ್ಮಾನಂದವತಿ ಅಂತ ನಾನು ಹೇಳಿದ್ದೇನೆ. ಆದ್ದರಿಂದಲೇ ಅವಳ ಸ್ಥಳ ಪರಬ್ರಹ್ಮ ವಸ್ತು, ಆದ್ದರಿಂದ ಆನಂದ ಸ್ಥಳ. ಅವಳು ಬ್ರಹ್ಮಾನಂದ ಅಂದರೆ ಆ ಬ್ರಹ್ಮಚಿಂತನೆಯಲ್ಲಿಯೇ ಆನಂದವನ್ನು ಪಡೆಯುವವಳು. ನಾನು ಅವರವರ ಸಂಸ್ಕಾರ ತೀರ್ಮಾನ ಮಾಡುತ್ತೆ ಅಂತ ಹೇಳಿದೆ. ಒಂದು ಮಾತು ಹೇಳಿಬಿಡ್ತೇನೆ. ಕೆಲವು ಜನರಿಗೆ ವೇದಾಂತ ಅಂದರೆ ಎಲ್ಲಿಲ್ಲದ ಸಂತೋಷ, ಮತ್ತು ಕೆಲವು ಜನರಿಗೆ ವೇದಾಂತ ಅಂದರೆ ಎಲ್ಲಿಲ್ಲದ ಅಲರ್ಜಿ, ಮತ್ತು ಕೆಲವು ಜನರಿಗೆ ವಾಕರಿಕೆ, ಮತ್ತು ಕೆಲವು ಜನರಿಗೆ ಕೋಪ, ಮತ್ತು ಕೆಲವು ಜನರಿಗೆ ಇನ್ನೂ ಏನೇನೋ ಎಲ್ಲ. ಹೀಗೆ ಯಾಕೆ ಅಂದರೆ ನೋಡಿ, ಆ ವೇದಾಂತ ಯಾರಿಗೂ ಅನ್ಯಾಯ ಮಾಡೋದಿಲ್ಲ, ಅಥವಾ ಯಾರಿಗೂ ಮಹಾದೊಡ್ಡ ಉಪಕಾರ ಮಾಡುತ್ತಾ ಎದ್ದು ಹೋಗಿ ಶಬಾಸ್ಗಿರಿನೂ ಹೊಡೆಯೋಲ್ಲ. ಆದರೂ ಯಾಕೆ ಹೀಗಾಗುತ್ತೆ ಕೇಳಿದರೆ ಅವರವರ ಸಂಸ್ಕಾರ ಅದು ತೀರ್ಮಾನ ಮಾಡ್ತಾ ಇರುತ್ತೆ ಅಂತ. ಇಷ್ಟು ಹಿನ್ನೆಲೆಯಲ್ಲಿ ವೇದಾಂತ ಅದು ಪರಬ್ರಹ್ಮ ವಿಚಾರವನ್ನು ತಿಳಿಸತ್ತೆ ಅನ್ನೋದು ಎಷ್ಟು ಸತ್ಯವೋ, ಆ ಪರಬ್ರಹ್ಮ ವಸ್ತು ನಮ್ಮ ಸ್ವರೂಪಕ್ಕಿಂತ ಭಿನ್ನ ಅಲ್ಲ ಅಂತ ಆದದ್ರಿಂದ ಅದು ಹೇಳುವುದು ನಮ್ಮದೇ ವಿಚಾರವನ್ನು. ಯಾಕೆ ಇಷ್ಟ ಆಗತ್ತೆ ಅಂದರೆ ನಾವು ವಿಚಾರ ಮಾಡಬೇಕು. ನಮ್ಮ ವಿದ್ಯೆ ಬಹಳಷ್ಟು ಮುಖದ ವಿದ್ಯೆ. ಎಲ್ಲ ವಿದ್ಯೆಗಳು ನಮ್ಮ ಸ್ವರೂಪವನ್ನು ಬಿಟ್ಟು ಬೇರೆ ಎಲ್ಲ ವಿಚಾರವನ್ನು ಹೇಳುತ್ತವೆ ಅಲ್ವಾ. ನೀವು ಸಂಗೀತ ತೆಗೆದುಕೊಂಡ್ರೆ ನಮ್ಮ ಸ್ವರೂಪದ್ದು ಹೇಳೋದಿಲ್ಲ, ರಾಗದ ಬಗ್ಗೆ ಮತ್ತು ಅದರ ಸ್ವರಗಳ ಬಗ್ಗೆ ಇತ್ಯಾದಿ ಇತ್ಯಾದಿ ಹೇಳುತ್ತೆ. ಅಲ್ಲಿ ಆತ್ಮವಿಚಾರ ಸ್ವಲ್ಪ ಅಷ್ಟೇ. ಇನ್ನು ಮೆಡಿಕಲ್ ಸೈನ್ಸಿಗೆ ಹೋದರೆ ಪೂರ್ತಿ ಅನಾಟಮಿ, ದೇಹದ ಬಗ್ಗೆ ಎಲ್ಲ ಹೇಳುತ್ತೆ, ಇಂಚು ಹೇಳುತ್ತೆ. ಆದರೆ ಈ ದೇಹಕ್ಕೆ ಚೈತನ್ಯ ಎಲ್ಲಿಂದ ಬಂತು ಕೇಳಿದರೆ ವಿ ಡೋಂಟ್ ನೋ ಅಲ್ವಾ. ಹಾಗಾಗಿ ಅದು ಸಹಾಯ ಹೇಳುತ್ತೆ ಕೇಳಿದರೆ ಈ ಮೂಳೆ, ಚರ್ಮ, ಮಜ್ಜೆ, ಮಾಂಸ, ನರ, ನಾಡಿಗಳ ಬಗ್ಗೆ ಹೇಳುತ್ತೆ. ನಾಡಿಗಳ ಬಗ್ಗೆ ಹೇಳೋದು ಬಹಳ ರೇರು, ಇಲ್ಲ ಹೇಳುತ್ತೆ ಅಷ್ಟೇ ಹೊರತೂ ಸಹ ಇದರ ಫಂಕ್ಷನ್ ಆಗೋದಕ್ಕೆ ಕಾರಣವಾದದ್ದುಂಟಲ್ಲ, ಅದ್ರ ಬಗ್ಗೆ ಹೇಳ್ರಿ, ಅದು ನಮ್ಮ ಸಬ್ಜೆಕ್ಟ್ ಅಲ್ಲ. ಇನ್ನು ಫಿಸಿಕ್ಸಿಗೆ ಹೋದರೆ ಅವರು ಹೇಳುವುದು ಸಹ ನಮಗಿಂತ ಹೊರತಾದಂಥದ್ದು. ಇನ್ನು ರಸಾಯನಶಾಸ್ತ್ರಕ್ಕೆ ಹೋದರೆ ಎಲ್ಲ ಥರದ ರಸ ಹೇಳ್ತಾರೆ, ಆದರೆ ಆತ್ಮ ಬ್ರಹ್ಮಾನಂದ ರಸ ಒಂದನ್ನು ಮುಟ್ಟೋದಿಲ್ಲ. ಮುಟ್ತಾರ? ಹಾಗಿದ್ರೆ ಪ್ರಶ್ನೆ ಇಷ್ಟೇ, ಪ್ರಪಂಚದಲ್ಲಿ ನಮ್ಮ ಬಗ್ಗೆ ಹೇಳುವಂಥದ್ದು ಅಂತ ಒಂದು ಶಾಸ್ತ್ರ ಇದ್ದರೆ ಅದು ವೇದಾಂತ ಮಾತ್ರ. ಅದನ್ನು ನಾವು ಪ್ರೀತಿಸದೇ ಇದ್ದರೆ, ಅದನ್ನು ನಾವು ಒಪ್ಪಿಕೊಳ್ಳದೇ ಇದ್ದರೆ, ಅದನ್ನು ತಬ್ಬಿಕೊಳ್ಳದೇ ಇದ್ದರೆ, ಅದನ್ನು ನಮ್ಮ ಮನಸ್ಸಿಗೆ ಹಾಕ್ಕೊಳ್ಳದೇ ಇದ್ದರೆ ಅದಕ್ಕೆ ಏನೂ ನಷ್ಟ ಇಲ್ಲ. ಯಾರಿಗೆ ನಷ್ಟ? ನೀವು ಬೇರೆದರನ್ನು ಎಷ್ಟೆಷ್ಟು ಪ್ರೀತಿಸ್ತೀರೋ ಅಷ್ಟಷ್ಟು ಆತ್ಮಸ್ವರೂಪದಿಂದ ದೂರ 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 ಸರಿತೀರಿ. ಆದರೆ ವೇದಾಂತವನ್ನು ಎಷ್ಟೆಷ್ಟು ಹಚ್ಕೊಳ್ತೀರೋ ಅಷ್ಟಷ್ಟು ಮತ್ತೆ ಇನ್ನೂ ಆತ್ಮಸ್ವರೂಪದ ಹತ್ತಿರಕ್ಕೆ ಬರ್ತೀರಿ. ಅಷ್ಟೇ. ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ನಮ್ಮ ಸ್ವರೂಪದ ಬಗ್ಗೆ ಕಿಂಚಿತ್ತಾರು ತಿಳಿಬೇಕು, ವೇದಾಂತ ಹಚ್ಕೋ, ಬ್ಯಾಡು ಬಿಡು, ಅಷ್ಟೇ. ಅಷ್ಟು ಹಿನ್ನೆಲೆಯಲ್ಲಿ ವೈದ್ಯನಾಥ ದೀಕ್ಷಿತರು ಹೇಳ್ತಾರೆ, ಅತಏವ ಬ್ರಹ್ಮಾನಂದೋ ಯಸ್ಯಾಹ ಸಗುಣಾಯಾಹ ಸಾ ಎಂದಿದ್ದಾರೆ. ಅಂದರೆ ಆ ಸಗುಣರೂಪಿಣಿಯಾದಂಥ ದೇವಿ ಆಕಾರವನ್ನು ತಾಳಿ ಬಂದಾಗ ಸಗುಣ ರೂಪ ಅಂತ ಹೇಳ್ತೇವಲ್ಲ, ಅವಳಿಗೆ ಅತ್ಯಂತ ಆನಂದಪ್ರದವಾದದ್ದು ಯಾವುದು ಕೇಳಿದರೆ ಬ್ರಹ್ಮ ಸ್ವರೂಪದ ಚಿಂತನೆ. ಬ್ರಹ್ಮಸ್ವರೂಪದ ಚಿಂತನೆ ಅಂದರೆ ಸಗುಣ ರೂಪಕ್ಕೆ ಬಂದು ನಿಂತಾಗ ತನ್ನ ನಿರ್ಗುಣ ರೂಪವನ್ನು ಚಿಂತನೆ ಮಾಡುವುದೇ ಬ್ರಹ್ಮಚಿಂತನೆ. ಅದೇ ಅವಳಿಗೆ ಆನಂದದ ಸ್ಥಳ. ಆದ್ದರಿಂದ ಬ್ರಾಹ್ಮಿ ಅಂತ ಹಿಂದಿನ ನಾಮದಲ್ಲಿ ಏನು ಬಂದಿತ್ತೋ
ಅದರ ವಿಸ್ತೃತವಾದಂಥ ಅರ್ಥಕ್ಕೋಸ್ಕರಲೇ ಈ ನಾಮ ಹೊರಟ ಹಾಗೆ ಇದೆ. ಆದ್ದರಿಂದ ಬ್ರಹ್ಮಾನಂದಕ್ಕಿಂತ ಅಂದರೆ ಬ್ರಹ್ಮಕ್ಕಿಂತ ಬೇರೆ ಅಲ್ಲದೇ ಇರುವವಳ ಆನಂದ ಏನಾಗಿರ್ತದೆ ಕೇಳಿದರೆ ಬ್ರಹ್ಮವೇ ಆಗಿರುತ್ತದೆ. ಕಲ್ಲು ಸಕ್ಕರೆಯ ಆನಂದ ಏನಾಗಿರುತ್ತೆ ಕೇಳಿದರೆ ಸಿಹಿಯಾಗಿರ್ತದೆ. ಬೆಂಕಿಯ ಆನಂದ ಏನಾಗಿರ್ತದೆ ದಹಿಸುವುದೇ ಆಗಿರ್ತದೆ. ನೀರಿನ ಆನಂದ ಏನಾಗಿರುತ್ತೆ ಅಂದರೆ ಹರಿಯುವುದೇ ಆಗಿರ್ತದೆ. ಹೌದು ತಾನೇ? ಹಾಗೇನೆ ಆ ಪರಬ್ರಹ್ಮ ಸ್ವರೂಪಿಣಿಯಾದ ಜಗನ್ಮಾತೆಯ ಆನಂದ ಏನಾಗಿರುತ್ತೆ ಹೇಳಿದರೆ ಬ್ರಹ್ಮಾನಂದವೇ ಆಗಿರುತ್ತದೆ. ಅಂದರೆ ಏನು ಹೇಳ್ದಂಗಾಯ್ತು ಅಂದರೆ ಅವಳು ಸ್ವಾತ್ಮಾನಂದ ನಿಮಗ್ನಳು, ನಾವು ಆತ್ಮಾನಂದ ನಿಮಗ್ನರು ಅಲ್ಲ. ವಿಚಾರ ಮಾಡಿ ಹೌದಾ ಅಲ್ವ ಅಂತ. ಯಾಕೆಂದರೆ ದಿನದಲ್ಲಿ ಎಷ್ಟೊತ್ತು ನಾವು ಆತ್ಮವಿಚಾರ ಮಾಡ್ತೇವೆ? ಬಹಳ ರೇರ್. ದಿನದಲ್ಲೆಲ್ಲ, ಎಲ್ಲೋ ವರ್ಷಕ್ಕೊಂದ್ಸಲ ಇಲ್ಲ. ನಮಗೆ ಆ ತತ್ವಶಾಸ್ತ್ರ ಅಂದರೆ ಅಷ್ಟಕ್ಕಷ್ಟೇ. ಈಗೊಂದು 6-8 ವರ್ಷದಿಂದ ಶಂಕರ ಜಯಂತಿಯನ್ನು ಫಿಲಾಸಫರ್ಸ್ ಡೇ ಅಂತ ಸರ್ಕಾರ ಘೋಷಣೆ ಮಾಡಿತು. ನಮ್ಮದೆಲ್ಲ ಹಾಗೆ ಆವತ್ತು ಒಂದು ದಿವಸ ಮಾಡಿದ್ರೆ ಸಾಕು. ಜೂನ್ 21 ಅವತ್ತೊಂದು ದಿವಸ ಬಿಳಿ ಶರ್ಟ್ ಹಾಕ್ಕೊಂಡು ಯೋಗ ಡೇ ಅಂತ ಮಾಡಿಬಿಟ್ರೆ ಇನ್ನು 1 ವರ್ಷ ಸಾಕು. ಹಾಗೆ ಶಂಕರ ಜಯಂತಿ ಒಂದು ದಿವಸ ಈ ವೇದಾಂತ ಉಪನ್ಯಾಸ ಕೇಳಿಬಿಟ್ರೆ 1 ವರ್ಷ ಸಾಕು. ಇನ್ನು ಏಕೆಂದರೆ ನಮಗೆ ಅಷ್ಟೊಂದು ಧಾರಣಾ ಶಕ್ತಿ ಉಂಟು ಅನ್ನುವ ಹಾಗೆ ನಮ್ಮನ್ನು ನಾವು ಬಿಂಬಿಸಿಕೊಳ್ತೇವೆ. ಹಾಗಾಗಿ ಪರಬ್ರಹ್ಮಸ್ವರೂಪಿಣಿಯಾದವಳ ಆನಂದ ಅದು ಬ್ರಹ್ಮಾನಂದವೇ ಆಗಿರುತ್ತದೆ. ಅಷ್ಟು ಹಿನ್ನೆಲೆಯಲ್ಲಿ ಈ ನಾಮದ ವಿಚಾರ ಆಯಿತು ಅಂತ ಅಂದ್ಕೊಂಡು ಮುಂದಿನ ನಾಮಕ್ಕೆ ಹೋಗೋಣ. ಬಲಿಪ್ರಿಯ. ಅರ್ಥ ಶಬ್ದಶಃ ಹೇಳಬೇಕು ಅಂದರೆ ಬಲಿಪ್ರಿಯಳು ಅಂತ. ಈ ನಾಮ ಹಿಂಗೆ ಅರ್ಥ ಹೇಳಿದ ತಕ್ಷಣ ಗೊತ್ತು ನಿಮ್ಮ ತಲೆಯಲ್ಲಿ ಏನು ಓಡಾಡತ್ತೆ ಅಂತ. ನನಗೆ ಓಡಾಡಲಿ ಸ್ವಲ್ಪ ಹೊತ್ತು, ಆಮೇಲೆ ನೋಡೋಣ, ಈಚೆ ತೆಗೆಯೋಣ ಅದನ್ನು. ಇಲ್ಲಿ ಬಲಿ ಅಂದರೆ ವಾಸ್ತವಿಕವಾಗಿ ಲೋಕಪ್ರಸಿದ್ಧವಾದ ಪ್ರಾಣಿ ಹಿಂಸಾರೂಪವಾದ ಬಲಿ ಅಂತ ಅರ್ಥ ಅಲ್ಲ. ಅದನ್ನು ತೆಗೆದಾಕ್ಬಿಡ್ಬೇಕು. ಹಾಗಿದ್ರೆ ಏನು ಬಲಿ ಅಂದರೆ ಬಲಿನಃ ಅಂದರೆ ಅವಿದ್ಯಾ ನಿರಾಸ ಸಮರ್ಥಾ ಕಾಮಾದಿ ಶತ್ರು ಜೇತಾರ ಪ್ರಿಯಾ ದಯಾಪಾತ್ರಂ ಯಸ್ಯಾಹ. ಇದು ಭಾಸ್ಕರಾಯರು ಕೊಡೋ ವಿವರಣೆ. ಎಷ್ಟು ಚೆನ್ನಾಗಿದೆ ನೋಡಿ. ಬಲಿನಃ ಅಂದರೆ ತಮ್ಮ ಅಜ್ಞಾನವನ್ನು ನೀಗಿಸಿಕೊಳ್ಳಬೇಕು. ಅಂದರೆ ನನ್ನ ಸ್ವರೂಪ ಏನು ಅಂತ ನಾನು ಈ ಜನ್ಮದಲ್ಲಿಯೇ ಅಷ್ಟಿಷ್ಟಾರು ಪ್ರಯತ್ನ ಮಾಡಬೇಕು ಅಂತ ಯಾರು ತಮ್ಮನ್ನು ತಾವು ಸಾಧನೆಗೆ ಒಗ್ಗಿಸಿಕೊಳ್ತಾರೋ ಅವರು ಬಲಿಗಳು. ಯಾಕೆ ಬಲಿಗಳು ಅಂದರೆ ತಮ್ಮಲ್ಲಿರುವಂತಹ ಕಾಮಕ್ರೋಧಾದಿಗಳನ್ನೆಲ್ಲ ಬಲಿ ಕೊಡ್ತಾರೆ, ಆದ್ದರಿಂದ ಅವರು ಬಲಿಗಳು ಒಂದರ್ಥ. ಆಮೇಲೆ ಕಾಮಾದಿ ಶತ್ರು ಜೇತಾರಹ. ಕಾಮ ಕ್ರೋಧ ಆದಿ ಶಬ್ದದಿಂದ ಎಲ್ಲ ತಗೊಳ್ಬೇಕು. ಷಡ್ವರ್ಗ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ 6 ಜನ ಬ್ರದರ್ಸ್ ಇದ್ದಾರೆ. ಅವರು ಅರ್ಧ ಡಜನ್. ಈ 6 ಜನರಲ್ಲಿ ಯಾವನಾದ್ರು ಒಬ್ಬನನ್ನು ನಾವು ಅಂಟಿಸಿಕೊಂಡ್ರೂ ಸಹ ನಾವು ಬಿದ್ವಿ ಅಂತ ಅರ್ಥ. ಅದಕ್ಕೋಸ್ಕರ ಇರಲಿ, ದಿನದಿಂದ ದಿನಕ್ಕೆ ಪ್ರಯತ್ನ ಮಾಡಿ ಮಾಡಿ ಕಡಿಮೆ ಮಾಡ್ಕೊ. ಹಾಗೆ ಪ್ರಯತ್ನ ಮಾಡುವವರೇ ಬಲಿಗಳು. ಇದು 2ನೇ ಅರ್ಥ. ಹೀಗೆ ಯಾರು ಮಾಡ್ತಾರೋ ಅವರು ಜಗನ್ಮಾತೆಗೆ ಪ್ರಿಯಾ, ಅವರು ಪ್ರಿಯರು ಅಂತೆ. ಹಾಗೆ ಪ್ರಿಯರಾದ ಮೇಲೆ ದಯಾಪಾತ್ರಂ, ಆಕೆಯ ಅನುಗ್ರಹಕ್ಕೆ ಪಾತ್ರರಾಗ್ತಾರಲ್ಲ ಇಂಥವ್ರು ಯಾರು ಕೇಳಿದರೆ ಬಲಿಗಳು. ಇಂತಹ ಬಲಿಗಳು ಆಕೆಗೆ ಪ್ರಿಯರಾದ್ರಿಂದ ಅವಳು ಬಲಿಪ್ರಿಯ. ಇಷ್ಟು ದಿವಸ ನಮ್ಮ ತಲೆಯಲ್ಲಿ ಇದ್ದಿದ್ದೇನು ಕೇಳಿದರೆ ಅದು ಒಂದೇನೆ. ಇದು ಅಪ್ಪಟ ವೇದಾಂತದ ಅರ್ಥ. ಹೀಗೆ ಅಜ್ಞಾನವನ್ನು ನೀಗಿಸಿಕೊಳ್ಳುವುದರಲ್ಲಿ ಸಮರ್ಥರಾದವರು, ಕಾಮಕ್ರೋಧಾದಿ ಷಡ್ವರ್ಗಗಳನ್ನು ಗೆಲ್ಲುವುದಕ್ಕೆ ಪ್ರಯತ್ನಿಸುವವರು, ಜಿತೇಂದ್ರಿಯರು, ಅಂಥವರು ದೇವಿಯ ಅನುಗ್ರಹಕ್ಕೆ ಪಾತ್ರರಾಗ್ತಾರಾದ್ರಿಂದ ಅವರು ಬಲಿಪ್ರಿಯರು. ಇಲ್ಲಿ ಒಂದು ಮಾತು ಹೇಳಿಬಿಡ್ತೇನೆ.
ಕಾಮ ಅಂದರೆ ಎಲ್ಲ ರೀತಿಯ ಬಯಕೆ. ಹಾಗಾಗಿ ಮನುಷ್ಯ ಎಲ್ಲವನ್ನೂ ಬಿಡ್ತೇನೆ ಅಂತ ಹೇಳ್ತಾನೆ, ಆದರೆ ಬಾಯಲ್ಲಿ ಹೇಳ್ತಾನೆ, ಕೈಯಲ್ಲೇ ಬಿಡಲಿಕ್ಕಾಗೋದಿಲ್ಲ. ಒಂದು ಅದ್ರ ಜೊತೆಗೆ ನೆಕ್ಸ್ಟ್ ಇದಾನಲ್ಲ, ಕಾಮ ಆದಮೇಲೆ ಕ್ರೋಧ, ಸಿಟ್ಟು ಇದೆಯಲ್ಲ, ಅದನ್ನು ನಾವು ಬಿಟ್ಟಿದ್ದೇವೆ ಅಂತೆಲ್ಲ ಹೇಳ್ತಾರೆ. ನಾನು ಮೊನ್ನೆ ಕಾಸಿಗೆ ಹೋಗಿದ್ದೆ, ಆಮೇಲೆ ಅಲ್ಲಿ ನಮ್ಮವರಿಗೆಲ್ಲ ಹಾಕಿದೆ, ಆಮೇಲೆ ಕೇಳಿದ್ರು ಏನಾದ್ರು ಬಿಡಬೇಕು ಅಂತ, ಸಿಟ್ಟು ಬಿಟ್ಬಿಟ್ಟೆ ಕಣ್ರಿ. ಇಲ್ಲಿ ಬಂದು ಹೇಳೋದು ಸಿಟ್ಟು ಬಿಟ್ಬಿಟ್ಟೆ ಅಂತ. ಇದನ್ನು ಪರೀಕ್ಷೆ ಮಾಡೋಣ ಅಂತ ಒಬ್ಬ ಕೇಳಿದ್ನಂತೆ, ನೀವು ನಿಜವಾಗೂ ಸಿಟ್ಬಿಟ್ರಾ? ಬಿಟ್ಟಿದ್ದೌದಾ? ಸಿಟ್ಬಿಟ್ರಾ? ಅಲ್ಲ ನಿಜವಾಗಿ ಬಿಟ್ರಾ? ಸಿಟ್ಬಿಟ್ರಾ? ಎಷ್ಟು ಸಲ ಹೇಳ್ಬೇಕ್ರಿ ಬಿಟ್ಟಿದ್ದೇನೆ ಅಂತ ಬಂದೇ ಬಿಡ್ತು ನೋಡಿ. ಮತ್ತೆ ನೋಡಿದ್ರಾ ಹೇಗೆ ಇವೆಲ್ಲ ರಕ್ಕೆ ಪುಕ್ಕ ಬಿಚ್ಚಿಬಿಡ್ತವೆ ಅಂತ. ಹಾಗಾಗಿ ಸಿಟ್ಟನ್ನು ಬಿಡುವುದು ಅಷ್ಟು ಸುಲಭ ಅಲ್ಲ. ಹಾಗಾಗಿ ಅದೊಂದು ದೊಡ್ಡ ಸಾಧನೆ. ಕ್ರೋಧವನ್ನು ಗೆಲ್ಲುವುದುಂಟಲ್ಲ, ದೊಡ್ಡ ಸಾಧನೆ. ರಾಮಾಯಣದಲ್ಲಿ ವಾಲ್ಮೀಕಿ ಮುನಿಗಳು ಹೇಳ್ತಾರೆ, ಅದರಂಥ ದೊಡ್ಡ ಶತ್ರು ಇನ್ನೊಂದಿಲ್ಲ ಅಂತ. ಅದಕ್ಕೋಸ್ಕರ ಸಾಧಕನಾದವನು ಏನು ಮಾಡ್ತಾನೆ, ಕೆಲಸ ಸಿಟ್ಟು ಬಂದಂತೆ ನಟಿಸ್ತಾನೆ, ಆದರೆ ವಾಸ್ತವಿಕ ಅವನಿಗೆ ಬರೋದಿಲ್ಲ. ಯಾಕೆಂದರೆ ಸಿಟ್ಟು ಬಂದವನಿಗೆ ಮೊದಲು ನಾಶ ಆಗುವುದು ಅವನ ವಿವೇಕ. ಯಾಕೆ ಹೇಳ್ತಾರೆ ಈ ಮಾತನ್ನು ಅಂದರೆ, ಸಿಟ್ಟನ್ನು ಬೆಂಕಿಗೆ ಹೋಲಿಸ್ತಾರೆ ಪ್ರಾಚೀನರು. ಕ್ರೋಧಾಗ್ನಿ ಅಲ್ವಾ? ಅಗ್ನಿ ಬೇರೆ ವಸ್ತುವನ್ನು ಸುಡತ್ತೆ ಎನ್ನುವುದು ಎಷ್ಟು ಸತ್ಯವೋ ಅಷ್ಟೇ ಸತ್ಯ ಅದಕ್ಕೆ ಆಶ್ರಯ ಕೊಟ್ಟ ವಸ್ತುವನ್ನು ಸುಡತ್ತೆ ಅಂತ ಅಲ್ವಾ? ನೀವು ಒಂದು ಕಟ್ಟಿಗೆ ಮೇಲೆ ಬೆಂಕಿ ಇಡಿ, ಅದೇನು ಮಾಡುತ್ತೆ? ಅದು ಮೊದಲು ಸುಡುವುದು ತನಗೆ ಆಶ್ರಯ ಕೊಟ್ಟ ಕಟ್ಟಿಗೆ ತುಂಡನೇ ಸುಡುತ್ತೆ ಅದು. ಹಾಗಾಗಿ ಸಂಸ್ಥೆಯಲ್ಲಿ ಅದಕ್ಕೆ ಆಶ್ರಯಾಶ ಅಂದರೆ ಆಶ್ರಯ ಕೊಟ್ಟಿದ್ದನ್ನು ತಿಂದು ಹಾಕತ್ತೆ ಮೊದಲು ಅಂತ. ಅಲ್ಲಿಗೆ ಸಿಟ್ಟು ಬರುವುದು ಯಾವುದರ ಮೂಲಕ? ಮನಸ್ಸಿನ ಮೂಲಕ. ಅಂದರೆ ಸಿಟ್ಟು ಎನ್ನುವ ಬೆಂಕಿ ಹುಟ್ಟಿದ್ದು ಮನಸ್ಸಿನಲ್ಲಿ ಅಂತ ಆದಮೇಲೆ ಆ ಸಿಟ್ಟು ಏನು ಮಾಡುತ್ತೆ? ಮೊದಲು ನಮ್ಮ ಮನಸ್ಸನ್ನು ಹಾಳು ಮಾಡುತ್ತೆ. ಅಧ್ಯಾತ್ಮ ದಾರಿಯಲ್ಲಿ ಸಾಗುವನ ಮನಸ್ಸು ಹೀಗೆ ದಗ್ಧವಾಗಿ ಹೋದರೆ ಅವನ ಹಣೆ ಬರ ಇನ್ನೇನು ಚಿಂತನೆ ಮಾಡ್ತಾನವನು. ಅದಕ್ಕೋಸ್ಕರ ಆ ಸಿಟ್ಟು ಎನ್ನುವುದನ್ನು ಸಾಧಕನಾದವನು ಸಾಧ್ಯವಾದಷ್ಟು ದೂರ ಇಡ್ತಾನೆ ಅಂತ ವಾಲ್ಮೀಕಿ ಮುನಿಗಳು ಹೇಳ್ತಾರೆ. ರಾಮನಿಗೂ ಅವನು ಕ್ಷತ್ರಿಯ ನೋಡಿ, ಸಿಟ್ಟಿನ ಅವಶ್ಯಕತೆ ಇರ್ತಿತ್ತು, ಅವಾಗ ಹೇಳ್ತೇನೆ ಅಂತೆ, ಈಗ ನನ್ನ ಅವಶ್ಯಕತೆ ಇದೆ ಬಾ ಅಂತ ಕರೀತಿದ್ನಂತೆ. ಅವನು ಕೆಲಸ ಆದಮೇಲೆ ನಿನ್ನ ಅವಶ್ಯಕತೆ ಆಯಿತು ಹೋಗು ಇಲ್ಲಿಂದ. ಸಿಟ್ಟನ್ನು ಗೆದ್ದವ್ರ ಬಗ್ಗೆ ನಾವು ಕೇಳ್ತೇವೆ. ಸದ್ಗುರು ಸಮರ್ಥ ರಾಮದಾಸರು, ಅವರ ಪರಂಪರೆಯಲ್ಲಿ ಬಂದಂಥ ಶ್ರೀಧರ ಸ್ವಾಮಿಗಳು, ಅವರಿದೆಲ್ಲ ಇಡೀ ಜೀವನದಲ್ಲಿ ಒಮ್ಮೆಯೂ ಸಹ ಕೋಪಿಸಿಕೊಂಡ ದಾಖಲೆನೇ ಇಲ್ಲ ಅಂತ. ಹಾಗಾಗಿ ಅದನ್ನು ಗೆಲ್ಲೋದು ಅಷ್ಟು ಸುಲಭ ಅಲ್ಲ. ಅಂಥವು ಗೆದ್ದಿದ್ದಾರೆ ಅಂದರೆ ಅವರು ಜಗನ್ಮಾತೆಗೆ ಪ್ರಿಯರಲ್ವನ್ರಿ. ಇಂಥವರು ನಿಜವಾದ ಬಲಿಗಳು. ಹಾಗಾಗಿ ಬಲಿಪ್ರಿಯ. ಆ ಬಲಿಗಳು ಅಂದರೆ ಅಧ್ಯಾತ್ಮದ ಸಾಧನೆಯಲ್ಲಿ ಬಲಿಷ್ಠರಾದವರು ಬಲಿಗಳು ಹೀಗೆ ಅಂತ. ಆದ್ದರಿಂದ ಬಲಿಪ್ರಿಯ ಇದು ಒಂದರ್ಥ. ಎರಡನೇ ಅರ್ಥ ಪುರಾಣ ಪ್ರಸಿದ್ಧವಾದಂಥ ಅರ್ಥ. ಬಲಿ ಅಂದರೆ ಬಲಿ ಚಕ್ರವರ್ತಿ ಅಂತ ಅರ್ಥ. ಯಾಕೆ ಅವನು ಪ್ರಿಯ ಕೇಳಿದರೆ, ವಾಮನ ರೂಪಿಯಾದಂಥ ಆ ಪರಮಾತ್ಮನಲ್ಲಿದ್ದ ಚೈತನ್ಯ, ಜಗನ್ಮಾತೆ ಅಂತ ಕರೆಸಿಕೊಳ್ಳುವಂಥ ಆ ಚೈತನ್ಯ ಎರಡು ಒಂದೇ ತಾನೆ. ಒಂದು ಪುಮಾನ್ ರೂಪ, ಇನ್ನೊಂದು ಸ್ತ್ರೀ ರೂಪ ಹೊರಗಡೆಯಿಂದ ಅಂದು ಬಿಟ್ಟರೆ ಮೂಲತಃ ಇರುವಂಥ ಚೈತನ್ಯ ಸಮಾನವೇ. ಆದ್ದರಿಂದ ಆ ವಾಮನ ರೂಪಿಯಾದಂಥ ಪರಮಾತ್ಮನಿಗೆ ಪ್ರಾಯಶಃ ಬಲಿಯಷ್ಟು ಕೊಟ್ಟವರು ಇನ್ನೊಬ್ಬ ಈ ಪ್ರಪಂಚದಲ್ಲಿ ಇಲ್ಲ ಕಣ್ರಿ. ಹಾಗಾಗಿ ಬಲಿ ಭಗವಂತನಿಗೆ, ಇಲ್ಲಿ ಭಗವತಿಗೆ ಅತ್ಯಂತ ಪ್ರಿಯ. ಎಷ್ಟು ಪ್ರಿಯ ಅಂತಂದರೆ ಪ್ರಾಯಶಃ ನಿಮಗೆ ಒಂದು ಮಾತು ಹೇಳಿದ್ರೆ ಆಶ್ಚರ್ಯ ಆದೀತು. ಭಗವಂತನ ಇಡೀ ದಶಾವತಾರದಲ್ಲಿ ಯಾವ ಅವತಾರದಲ್ಲೂ ಸಹ ನಾನು ನಿನ್ನ ಮನೆಯ ಬಾಗಿಲನ್ನು ಕಾಯ್ತೇನೆ ಅಂತ ಹೇಳಿದ್ದು ಒಂದು ಮಾತಿಲ್ರಿ. ಆ ಮಾತು ಹೇಳಿದ್ದಿದ್ರೆ ಬಲಿಚಕ್ರವರ್ತಿಗೆ ಮಾತ್ರ. ಗದಾಪಾಣಿಯಾಗಿ ನಿನ್ನ ಕೋಟೆಯನ್ನು ಸದಾ ನಾನು ಕಾಯ್ತೇನೆ ಅಂತ ಹೇಳಿದಂಥ ಮಾತು. ಆ ಭಕ್ತ ವಾತ್ಸಲ್ಯಕ್ಕೆ ಇದಕ್ಕಿಂತ ಮೀರಿದಂಥ ಮಾತಿಲ್ಲ ಈಗ ಅಂತ. ಯಾಕೆ ಅಂತ ಕೇಳಿದರೆ, ಪ್ರಾಯಶಃ ನಾನು ನಿನ್ನ ಹತ್ರ 3 ಹೆಜ್ಜೆಯನ್ನು ಕೇಳಿದಾಗ ಶುಕ್ರಾಚಾರ್ಯರು ಎಷ್ಟೆಲ್ಲ ಬಗೆಯಲ್ಲಿ ನಿನ್ನನ್ನು ತಡೆದರು.
ಆದರೆ ನೀನೇನು ಮಾಡಿದೆ ಕೇಳಿದರೆ ಪ್ರತಿ ಹೆಜ್ಜೆ ಹೆಜ್ಜೆಯಲ್ಲೂ ಅವರಿಗೆಲ್ಲ ಉತ್ತರ ಕೊಟ್ಟೆ. ಕೊನೆಗೊಂದು ಮಾತು ಹೇಳಿದೆಯಲ್ಲ ನೀಡು, ಯಜ್ಞವನ್ನು ಮಾಡುವುದು ಯಾಕೆ ಅಂತ ನೀನು ಕೇಳಿದೆ. ಯಜ್ಞವನ್ನು ಮಾಡುವುದು ಭಗವತ್ ಪ್ರೀತ್ಯರ್ಥವಾಗಿ ಅಲ್ವಾ? ನಾನು ಮಾಡುವ ಯಜ್ಞದಲ್ಲಿ ಸ್ವತಃ ಭಗವಂತನೇ ಪ್ರೀತನಾಗಿ ಬಂದು ನನಗೆ ಕೈಯಾರೆ ಕೊಡು ಅಂತ ಕೇಳಿದಾಗ ಮತ್ತು ನೀವು ಯಾಕೆ ಈ ಪೌರೋಹಿತ್ಯ ಮಾಡಿಸೋದು ಬೇಡ ಅಂತ ಹೇಳೋದಾದರೆ ಎಷ್ಟು ಮೂರ್ಖರು ಅಂತ ಅನಿಸ್ಬಿಡುತ್ತೆ ನಮಗೆ. ಬಲಿಚಕ್ರವರ್ತಿಯ ಮಾತನ್ನು ಕೇಳಿದಾಗ ಎಷ್ಟು ಎತ್ತರದ ಮಾತು. ಯಜ್ಞದ ಉದ್ದೇಶ ಏನು ಕೇಳಿದರೆ ಭಗವತ್ ಪ್ರೀತ್ಯರ್ಥವಾಗಿ ಅವನು ಪ್ರೀತನಾಗಿ ಬಂದು ಅಗ್ನಿಯಲ್ಲಿ ಕೊಡಬೇಡ ಇಲ್ಲೇ ಕೊಡಯ್ಯ ಅಂತ ಅಂದರೆ ನೀವು ಬೇಡ ಅಂತ ಹೇಳ್ತಿರಲ್ಲ. ಶುಕ್ರಾಚಾರ್ಯ ಬಲಿಚಕ್ರವರ್ತಿ ಕೇಳಿದ್ದು. ಹಾಗಿದ್ರೆ ನನ್ನ ಹತ್ರ ಯಾಕೆ ಮಾಡಿಸಿದ್ರಿ ಹೇಳಿ? ಶುಕ್ರಾಚಾರ್ಯರು ಬಾಯಿಗೆ ಬೀಗ ಹಾಕೊಳ್ಳೋ ಪರಿಸ್ಥಿತಿ ಬಂದ್ಬಿಡ್ತು. ಹಾಗಾಗಿ ಪ್ರಪಂಚದಲ್ಲಿ 3 ಮಾತ್ರ ಒಂದೊಂದೇ ಸಲ ಹೇಳುವುದು. ಏನು ಕೇಳಿದರೆ ಸಕೃದ್ ಅಂಶೋ ನಿಪತತಿ, ಸಕೃತ್ ಕನ್ಯಾ ಪ್ರತೀಯತೆ, ಸಕೃದಾಹ ದದಾನೀತಿ ತ್ರೀಣ್ಯೇ ತಾನಿ ಸಕೃತ್ ಸಕೃತ್. ಇದು 3 ಪ್ರಪಂಚದಲ್ಲಿ ಒಂದೊಂದೇ ಸಲ ಮಾಡೋದು ಅಂತಾನೆ. ಏನು? ಸಕೃದ್ ಅಂಶ ನಿಪತತಿ, ಒಂದು ನೀರಿನ ಬಿಂದು ಒಂದು ಸಲ ಮಾತ್ರ ಮೇಲಿಂದ ಕೆಳಕ್ಕೆ ಬೀಳತ್ತೆ. ಒಂದು ಬಕೆಟಲ್ಲಿ ಬಿತ್ತು ಅಂತ ಇಟ್ಕೊಳ್ಳಿ, ಮತ್ತೆ 2ನೇ ಸಲ ನೀವು ಹಾಕಿ ಅದೇ ಬಿಂದು ಬೀಳತ್ತೆ ಅಂತ ಗ್ಯಾರಂಟಿ ಇಲ್ಲ. ಸಕೃದ್ ಅಂಶೋ ನಿಪತತಿ, ಸಕೃತ್ ಕನ್ಯಾ ಪ್ರದೀಯತೆ. ಅಗ್ನಿ ಸಾಕ್ಷಿಯಾಗಿ ಒಮ್ಮೆ ಮಾತ್ರ ಕನ್ಯಾದಾನ, ಅದಾದಮೇಲೆ ಸಕೃದಾಹ ದದಾನಿತಿ, ಕೊಡ್ತೇನೆ ಅನ್ನೋದನ್ನು ಒಂದೇ ಸಲ, ಮತ್ತೆ ಪುನಃ ಕೊಡೋದಿಲ್ಲ ಅಂತ ಶಬ್ದ ಪ್ರಯೋಗ ಹೇಳಬಾರ್ದು, ಹಾಗೆ ಮಾಡಬಾರ್ದು. ಹಾಗಾಗಿ ನಾನು ಕೊಡ್ತೇನೆ ಅಂತ ಹೇಳಿದ್ದೇನೆ, ಈ ಒಟುವಿಗೆ ಕೊಡ್ತೇನೆ ಅಷ್ಟೇ. ನೀವು ತಡೆದ್ರೆ ಆಮೇಲೆ ಹೇಳ್ತಾರೆ ಅವರು, ನೀನು ಸಂಪೂರ್ಣವಾಗಿ ನಾಶವಾಗಿ ಹೋಗ್ತೀಯೆ, ಭಗವಂತನಿಗೆ ಕೊಟ್ಟು ನಾಶವಾಗುವಂತಿದ್ರೆ ನನಗೆ ಅದಕ್ಕಿಂತ ಸಂತೋಷ ಬೇರೆ ಇಲ್ಲ ಅಂದ ಅವನು ಪುಣ್ಯಾತ್ಮ. ನಮಗೆ ಎಷ್ಟು ಜನ್ಮ ಕಳೆದಾಗಿ ಈ ಭಾವನೆ ಬರುತ್ತೋ ಗೊತ್ತಿಲ್ಲ ರೀ. ಹಾಗಾಗಿ ಕೊನೆಗೆ ಹೇಳ್ತಾನೆ, ಇಲ್ಲೊಂದು ಮಾತು ಹೇಳ್ಬಿಡ್ತೇನೆ ಮಧ್ಯದಲ್ಲಿ, ಯಾಕೆ ಆ ಬಲಿಯ ಮೇಲೆ ಇಷ್ಟು ಪ್ರೀತಿ ಅಂತಂದರೆ, ಶುಕ್ರಾಚಾರ್ಯ ಅವನನ್ನು ತಡೆದರೂ ಸಹ ಅವನ ಮಾತನ್ನು ಕೇಳೋದಿಲ್ಲ ಅನ್ನೋದು ಮೊದಲೇ ಗೊತ್ತಿತ್ತು ವಾಮನರೂಪಿ ಆದವನಿಗೆ. ಸಣ್ಣ ಉದಾಹರಣೆ ನೋಡಿ, ಇವನ ಅಜ್ಜ ಮುತ್ತಜ್ಜ ಆ ಹಿರಣ್ಯಕಶಿಪಿಗೋಸ್ಕರ ಇವನೇ ನರಸಿಂಹ ರೂಪ ತಾಳಿ ಬಂದ. ಇವನ ಅಜ್ಜನಿಗೋಸ್ಕರ ಮತ್ತು ಪುನಃ ಪ್ರಹ್ಲಾದನಿಗೋಸ್ಕರ ನರಸಿಂಹ ರೂಪದಿಂದ ಅನುಗ್ರಹ ಮಾಡ್ದ, ಹೌದು ತಾನೇ? ಅದು ಆದಮೇಲೆ ಮತ್ತು ಪುನಃ ಇವನಿಗೋಸ್ಕರ ವಾಮನ ರೂಪವನ್ನು ತಾಳಿದ. ಈ ವಂಶದ ಮೇಲೆ ಎಷ್ಟೊಂದು ಪ್ರೀತಿ ಅವನಿಗೆ, ಇಡೀ ಮನೆತನದ ಮೇಲೆ. ನಮ್ಮ ದೃಷ್ಟಿಯಲ್ಲಿ ಅವರು ದಾನವರು ಕಂಡ್ರೆ ನಾವೇನು ಮಾನವರು ಅವ್ರ ಎದುರಿನಲ್ಲಿ ಅಲ್ವಾ? ಹಾಗಾಗಿ ಈ ಬಲಿಚಕ್ರವರ್ತಿಯ ಬಗ್ಗೆ ಅವನಿಗೆ ಎಲ್ಲಿಲ್ಲದ ಪ್ರೀತಿ, ಅವನಿಗೆ ಅವಳಿಗೆ, ಆದ್ದರಿಂದಲೇ ಬಲಿಪ್ರಿಯ. ನೋಡಿ, ನೀವು ತೆಗೆದು ನೋಡಬೇಕು. ನಾನು ಸದಾ ಗದಾಪಾಣಿಯಾಗಿ ನಿನ್ನ ಅರಮನೆಯನ್ನು, ನಿನ್ನ ಮಹಾದ್ವಾರವನ್ನು ಕಾಯ್ತೇನೆ ಅಂತ ಹೇಳಿದ್ದಿದ್ರೆ ಈ ವಾಮನಾವತಾರದಲ್ಲಿ ಬಲಿಚಕ್ರವರ್ತಿಗೆ ಮಾತ್ರ. ವಾಮನಾವತಾರ ಮೀರಿತ್ತು, ತ್ರಿವಿಕ್ರಮ ಅವತಾರ ಆಗಿತ್ತು ಅಷ್ಟೊತ್ತಿಗೆ ಅಂತ. ಹಾಗಾಗಿ ಒಂಥರ ಅದು ಟ್ವಿನ್ಸ್ ಅವತಾರ, ಅದು ಒಂದೇ ಸಲ. ಹಾಗಾಗಿ ಬಲಿಪ್ರಿಯ ಅಂದರೆ ಆ ವಾಮನ ರೂಪಿಯಾದಂಥ ಪರಮಾತ್ಮನಿಗಿಂತ ದೇವಿ ಬೇರೆ ಅಲ್ಲದೇ ಇದ್ದದ್ರಿಂದ ಅವಳು ಬಲಿಪ್ರಿಯಳು ಅಂತ 2ನೇ ಅರ್ಥ. 3ನೇದು ಬಲಿ ಅನ್ನೋದಕ್ಕೆ ಅರ್ಥ ಪೂಜೆ ಮತ್ತು ಉಪಾಹಾರ. ಉಪಹಾರ ಅಂದರೆ ದಯವಿಟ್ಟು ಬೇರೆ ಅರ್ಥ ಮಾಡ್ಕೋಬೇಡಿ, ಹೋಟೆಲ್ಲು ಅಂತ ಅರ್ಥ ಅಲ್ಲ, ಅರ್ಥ ಆಯ್ತಾನೆ? ಉಪಾಹಾರ ಅಂತ ಅರ್ಥ ಅಂದರೆ ಜಗನ್ಮಾತೆಗೆ ಈ ಪೂಜೆ ಮತ್ತು ಉಪಹಾರಗಳು ಇಷ್ಟವಾದ್ದರಿಂದ ಅದನ್ನು ಸಂಸ್ಥೆಯಲ್ಲಿ ಬಲಿ ಅಂತ ಕರೀತಾರೆ. ಹಾಗಾಗಿ ಅವಳಿಗೆ ಬಲಿಪ್ರಿಯ ಅಂತ ಹೆಸರು. ನಮ್ಮಲ್ಲಿ ಏನಾಗಿದೆ ದುರ್ದೈವ, ಇವತ್ತು ಬಲಿ ಅನ್ನುವ ಶಬ್ದಕ್ಕೆ ಪ್ರಾಣಿ ಹಿಂಸೆಯನ್ನು ಮಾಡಿಯೇ ಕೊಡುವಂತಹದ್ದು ಬಲಿ ಅಂತ ಆಗಿಬಿಟ್ಟಿದೆ. ಅದು ಪ್ರಾಯಶಃ ನಮ್ಮಲ್ಲಿ ಮೂಲತಃ ಕಾಣೋದಿಲ್ಲ. ಕೊನೆಗೆ ಮನುಷ್ಯ ಏನು ಮಾಡಿದ ಅಂತಂದರೆ ಪಾಪ ಪ್ರಜ್ಞೆ ಕಾಡೋದಕ್ಕೆ ಶುರುವಾಯಿತು.
ಮೊದಲು ಇರಲಿಲ್ಲ ಅದು. ಯಾಕೆ ಹೇಳಿದರೆ, ನಾನು ಇದನ್ನು ಸಾಯಿಸಿ ನಾನು ತಿಂತೇನಲ್ಲ, ಅಂದರೆ ನಾನು ತಿನ್ನೋದಕ್ಕೋಸ್ಕರ ಈ ಜೀವಿಯನ್ನು ಸಾಯಿಸ್ತಿದ್ದೇನಲ್ಲ, ಎಲ್ಲ ಒಬ್ಬ ಅದರೊಳಗೆ ಬುದ್ಧಿ ಇರೋವನಿಗೆ ಅನಿಸ್ತೋದು. ಕಡೆಗೆ ಇನ್ನೊಬ್ಬ ಬುದ್ಧಿಜೀವಿ ಎಂಟ್ರಾದ ಅಲ್ಲಿ. ಅವನು ಹೇಳಿರಬೇಕು ಪ್ರಾಯಶಃ, ಹೌದು ಏನು ಅಂದರೆ ಸಾಯಿಸೋದು ತಪ್ಪೆ, ಆದರೆ ಅದಕ್ಕೊಂದು ಪ್ರಾಯಶ್ಚಿತ್ತ ಮಾಡ್ಕೊಬೋಣ. ಏನು ಅಂದರೆ ಭಗವಂತನಿಗೆ ಸಮರ್ಪಣೆ ಮಾಡ್ಬೋಣ, ಆಗದು ಪ್ರಸಾದ ಆಯಿತು. ಈಗ ನಾವು ಪ್ರಸಾದ ತಿಂದಂಗಾಯಿತು. ಮನುಷ್ಯನ ನಾಲಿಗೆಯ ಚಪಲಕ್ಕೆ ಎಷ್ಟೆಲ್ಲ ಅಡ್ಡ ವ್ಯಾಖ್ಯಾನಗಳು ಹುಟ್ಕೊಂಡ್ವು ಅಲ್ವಾ? ವಾಸ್ತವಿಕವಾಗಿ ನಾನು ತುಂಬ ಸಲ ಹೇಳ್ತೇನೆ, ಮನುಷ್ಯ ಮೂಲತಃ ಮಾಂಸಾಹಾರಿ ಅಲ್ಲ ಅಲ್ಲ ಅಲ್ಲ. ಇತ್ತೀಚೆಗೆ ಒಂದು ಇದನ್ನು ಓದ್ತಾ ಇದ್ದೆ, ಒಬ್ಬರು ವೈದ್ಯರು ಹೇಳಿದ ಮಾತು. ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮ ದೇಶದಲ್ಲಿ 100ಕ್ಕೆ 90ರಷ್ಟು ಶಾಖಾಹಾರಿಗಳಾಗಿದ್ದರು, 10% ಮಾತ್ರ ಮಾಂಸಾಹಾರಿಗಳಾಗಿದ್ದರು. ಇವತ್ತು ನಮ್ಮ ದೇಶದಲ್ಲಿ 80% ಮಾಂಸಾಹಾರಿಗಳಿದ್ದಾರೆ, 20% ಶಾಖಾಹಾರಿಗಳಿದ್ದಾರೆ. ಈಗ ಪ್ರಶ್ನೆ ಇಷ್ಟೇ, ಹಾಗಿದ್ರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಇರುವವರು ಗಟ್ಟುಮುಟ್ಟಾಗಿ ದೃಢಕಾಯರಾಗಿ ಆರೋಗ್ಯವಂತರಾಗಿ ಇರಲಿಲ್ವಾ? ಇವತ್ತಿನವರು ಸೋಕಾಲ್ಡ್ ಎಲ್ಲವೂ ಸಿಗ್ತದೆ ಅಂತ ಹೇಳುವವರು ಯಾಕೆ 30-40 ವರ್ಷಕ್ಕೆ ಬರಬಾರದು ಕಾಯ್ದೆಯಿಂದ ಬಳಲೇ ಎಲ್ಲ ತುಂಬಿಕೊಳ್ತಾರೆ ಆಸ್ಪತ್ರೆಯಲ್ಲಿ? ವಿಚಾರ ಮಾಡಿ. ನಾನು ಹೇಳ್ತೇನೆ, ನೀವು ಒಪ್ಕೊಳ್ಬೇಕಾದದ್ದಿಲ್ಲ, ಯಾಕೆಂದ್ರೆ ನಿಮಗೊಂದು ಸ್ವಂತ ಬುದ್ಧಿ ಅನ್ನೋದುಂಟು. ಅದ್ರ ಜೊತೆಗೆ ಮೆಡಿಕಲ್ ರಿಪೋರ್ಟ್ ಕೊಡುವಂತಹದ್ದನ್ನು ಕೇಳಿದರೆ ನಮಗೆ ಭಯ ಆಗತ್ತೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದರೆ, ಒಂದು 2-3 ಕಾರಣ ಕೊಟ್ಬಿಡ್ತೇನೆ. ಬಲಿಪ್ರಿಯ ಅನ್ನೋದಕ್ಕೆ ಈ ಅರ್ಥ ಅಲ್ಲ, ಆದರೆ ಮನುಷ್ಯ ನಾಲ್ಗೆ ಚಪಲಕ್ಕೋಸ್ಕರ ಅದನ್ನು ಅಭ್ಯಾಸ ಮಾಡ್ಕೊಂಡಿದ್ದಾನೆ ಅಂತ. ನೋಡಿ, ಮನುಷ್ಯ ಮೂಲತಃ ಮಾಂಸಾಹಾರಿ ಅಲ್ಲ ಅಂತ. ಏನು ಕಾರಣ ಅಂದರೆ, ಯಾವ ಪ್ರಾಣಿ ಮೂಲತಃ ಮಾಂಸಾಹಾರಿ ಆಗಿರುತ್ತೋ ಅದಕ್ಕೆ ಭಗವಂತ ಕೋರೆ ಹಲ್ಲುಗಳನ್ನು ಕೊಟ್ಟಿರ್ತಾನೆ. ಮನುಷ್ಯನಿಗೆ ಇದೆಯಾ? ನಾನು ಹೇಳ್ತಾ ಇರುವಂತಹದ್ದು ವೇದಾಂತ ಅಲ್ಲ, ಇದು ಸೈನ್ಸು. ಇದೆಯಾ ಮನುಷ್ಯನಿಗೆ? ಇಲ್ಲ. ನೋಡಿ, ನೀವು ಯಾವುದಕ್ಕೆ ಕೋರೆ ಹಲ್ಲು ಇರಲ್ವೋ ಅದು ಶಾಕಾಹಾರಿಯೇ ಆಗಿರುತ್ತೆ, ಮಾಂಸಾಹಾರಿ ಆಗಿರಲ್ಲ. ಒಂದು. ಎರಡನೇದು ಏನು ಕೇಳಿದರೆ, ಯಾವುದು ಮೂಲತಃ ಮಾಂಸಾಹಾರಿಯೋ ಅದು ಮಾಂಸವನ್ನು ಬೇಯಿಸಿ ತಿನ್ನೋದಿಲ್ಲ. ನಾನು ಹೇಳ್ತೇನೆ ಅಂತ ಒಪ್ಕೊಳ್ಬೇಡಿ. ಹುಲಿ ಮಾಂಸಾಹಾರಿ, ಸಿಂಹ ಮಾಂಸಾಹಾರಿ, ನಾಯಿ ತಿನ್ನತ್ತೆ. ಯಾವುದು ಬೇಯಿಸ್ಕೊಂಡು ತಿಂತವ? ಇಲ್ಲ. ಇವನು ಯಾಕೆ ಬೇಯಿಸ್ಕೊಂಡು ತಿಂತಾನೆ? ವಿಚಾರ ಮಾಡಿ. ಹೌದು ತಾನೆ? ಇಟ್ ಮೀನ್ಸ್ ಜನ್ಮತಃ ಯಾವುದು ಮಾಂಸಾಹಾರಿಯೋ ಅದು ಹಸಿ ಮಾಂಸವನ್ನು ತಿನ್ನತ್ತೆ. ಇವನು ತಿಂತಾನ? ಇಲ್ಲ, ಅಂದ್ರೆ ಮಾಂಸಾಹಾರಿ ಅಲ್ಲ. ಇನ್ನು ಮೂರನೇದಾಗಿ, ಸೈನ್ಸ್ ಪ್ರಕಾರ, ಬಯಾಲಜಿ ಪ್ರಕಾರ, ಮಾಂಸಾಹಾರಿಗಳಾದಂಥ ಪ್ರಾಣಿಗಳ ಇಂಟೆಸ್ಟೈನ್ ಅಂತ ಹೇಳ್ತೇವಲ್ಲ, ಸಣ್ಣ ಕರುಳು ಎಷ್ಟು ಉದ್ದ ಇರುತ್ತೆ? ಅದು ತಿಂದು 10 ತಾಸಿನ ಒಳಗೆ ಪಾಸ್ ಆಗುವಷ್ಟು ಮಾತ್ರ ಉದ್ದ ಇರುತ್ತೆ. ಹುಲಿಗೆ ಹೇಳ್ತಾರೆ ಹಬ್ಬ ಅಂದರೆ 7ರಿಂದ 8 ಅಡಿ ಉದ್ದ ಇರುತ್ತೆ ಅಂತ. ಯಾವುದು? ಸಣ್ಣ ಕರಳು. ಮನುಷ್ಯನ ಸಣ್ಣ ಕರಳು ಎಷ್ಟು ಉದ್ದ ಇರುತ್ತೆ? 32 ಅಡಿ ಉದ್ದ ಇರುತ್ತೆ. 6 ತಾಸಿಗಿಂತ ಹೆಚ್ಚೊತ್ತು ನಮ್ಮ ದೇಹದಲ್ಲಿದ್ದರೆ ಅದು ಹುಟ್ಟಿಸಬಾರದ ಕೆಟ್ಟ ಕ್ರಿಮಿಗಳನ್ನು ನಿರ್ಮಾಣ ಮಾಡುತ್ತೆ ಬಾಡಿಯ ಟೆಂಪ್ರೇಚರಿಂದಾಗಿ. ನಂದಲ್ಲ ಇದು ಮಾತು, ಮೆಡಿಕಲ್ ಸೈನ್ಸ್ ಹೇಳುವಂತಹದ್ದು, ವಿಜ್ಞಾನ ಹೇಳುವಂತಹದ್ದು ಇದು. ಒಮ್ಮೆ ಮನುಷ್ಯ ಆಹಾರ ತಿಂದರೆ ನಿಮಗೆ ಗೊತ್ತು, 24 ಗಂಟೆ 20 ತಾಸು ಹಾಗೆ ಇಟ್ಕೊಂಡಿರ್ತಾನೆ. ಹಾಗಾಗಿ ಹೊಟ್ಟೆ ಒಳಗೆ ಹೋದದ್ದು ಏನು ಮಾಡುತ್ತೆ? ಅದು ಹುಟ್ಟಿಸಬಾರದ ಕ್ರಿಮಿಗಳನ್ನು ಹುಟ್ಟಿಸತ್ತೆ. ಆಮೇಲೆ ಅದನ್ನು ಆಚೆ ಹಾಕೋದಕ್ಕೆ ಬೇರೆ ಪ್ಲಾನ್ ಹುಡುಕು, ಕಳಿಸೋದಕ್ಕೆ ಅಂತ.
ಇದು ಮನುಷ್ಯನ ಹಣೆ ಬರಹ. ಯಾಕೆ ಹೇಳಿದೆ ಕೇಳಿದರೆ, ತನ್ನ ನಾಲಿಗೆ ಚಪಲಕ್ಕೆ ದೇವರಿಗೆ ಪ್ರಸಾದ ಅಂತ ಮಾಡೋದಕ್ಕೆ ಪ್ರಾಣಿಗಳನ್ನು ಬಲಿ ಕೊಟ್ಟು ಮಾಂಸ ತಿನ್ನೋದನ್ನು ಕಲ್ತ ಅಲ್ವಾ. ಹಾಗಾಗಿ ಏನಾಯಿತು, ಇವನು ವಾಸ್ತವಿಕ ಮನುಷ್ಯ ಈ ಬಲಿಪ್ರಿಯ, ಜಗನ್ಮಾತೆ ಈ ಬಲಿಪ್ರಿಯಳಲ್ಲ. ಅದಕ್ಕೋಸ್ಕರ ನೋಡಿ, ಮನುಷ್ಯ ತನ್ನ ಚಪಲಕ್ಕೋಸ್ಕರ ಈ ಬಲಿಗಳನ್ನು ಕೊಡ್ತಾನಲ್ಲ, ಪ್ರಾಣಿ ಹಿಂಸೆ. ಅದು ಯಾವ ಪ್ರಾಣಿಗಳನ್ನು ಕೊಡ್ತಾನ್ರಿ? ಒಬ್ಬ ಸಂಸ್ಕೃತ ಸುಭಾಷಿತಕಾರ ಈ ಮನುಷ್ಯನನ್ನು ಅಣಕ ಮಾಡ್ತಾನೆ. ಇವನ ಹಣೆ ಬರ ಹೇಗಿದೆ ಅಂತ ಕೇಳಿದರೆ, ಅಶ್ವನ್ನೈವ ಗಜನ್ನೈವ ಕೊಡ್ತಾನ, ವ್ಯಾಘ್ರಂ ನೈವಚ ನೈವಚ ಅಜಾಪುತ್ರಂ ಬಲಿಂ ದದ್ಯಾತ್ ದೇವೋ ದುರ್ಬಲ ಘಾತುಕ. ಕುದುರೆ ಕೊಡ್ತಾನ, ಮತ್ತೆ ಆನೆ ಕೊಡ್ತಾನ, ಹುಲಿ ಏನಾರು ಕೊಡ್ತಾನ? ಇಲ್ಲ. ಹಾಗಿದ್ರೆ ಏನು ಕೇಳಿದ್ರೆ ಆ ಎರಡು ಪಾಪ. ಅಜಾಪುತ್ರ ಅಂದ್ರೆ ಕುರಿ ಮತ್ತೆ ಕೋಳಿ, ಎರಡೇ ಪಾಪ. ಆ ದೇವರಿಗೆ ಇದು ಎರಡು ಬಿಟ್ಟರೆ ಬೇರೆ ಯಾವುದು ಇಷ್ಟನೇ ಇಲ್ಲ. ಹೇಳ್ತಾನೆ ದೇವೋ ದುರ್ಬಲ ಘಾತುಕ. ಅಲ್ಲಿಗೆ ಏನು ಹೇಳ್ದಂಗೆ ಅಂತ ಹೇಳಿದ್ರೆ, ಇದನ್ನು ನಾವು ಒಪ್ಪಿಕೊಂಡ್ರೆ ಭಗವಂತನೂ ಸಹ ಬಡವರನ್ನೇ ಹಿಂಸಿಸ್ತಾನೆ, ಕೈಲಾಗದವರನ್ನೇ ಹಿಂಸಿಸ್ತಾನೆ ಅನ್ನುವಂಥದ್ದನ್ನು ನಾವು ಒಪ್ಪಿಕೊಳ್ಬೇಕಾಗತ್ತೆ. ಒಪ್ಪಿಕೊಳ್ತೀರಾ? ಯಾಕೆ ಕೇಳಿದರೆ, ಇವನಿಗೆ ರುಚಿ ಇರೋದು ಅಲ್ಲಿ, ಆಗ ಅದನ್ನು ಪ್ರಸಾದ ಮಾಡಬೇಕು. ಅಷ್ಟು ಹಿನ್ನೆಲೆಯಲ್ಲಿ ಇಂತಹ ಈ ಮಾತನ್ನು ಸುಭಾಷಿತಕಾರ ಹೇಳಿ ನಮ್ಮನ್ನು ಅಣಗಿಸ್ತಾನೆ, ಬಹಳ ವಿಡಂಬನಾತ್ಮಕವಾಗಿ ನಿಂದಿಸ್ತಾನೆ. ಅಷ್ಟೇ ಅಲ್ಲ, ಇಂಥ ಬಲಿ ಖಂಡಿತವಾಗಿಯೂ ಸಹ ಜಗನ್ಮಾತೆಗೆ ಇಷ್ಟ ಇಲ್ಲ ಅನ್ನೋದನ್ನು ಭಾಗವತ ಪ್ರೂವ್ ಮಾಡುತ್ತೆ. ನಿಮಗೆ ಗೊತ್ತಿರಬೇಕು, ಪ್ರಾಯಶಃ ಜಡಭರತನ ಕಥೆ ಕೇಳಿದ್ದೀರಿ ನೀವು. ಅವನನ್ನು ಬಲಿ ಕೊಡೋದಕ್ಕೆ ಅಂತಲೇ ಒಬ್ಬ ಬೇಡರ ರಾಜ, ಅವನಿಗೆ ಸಂತತಿ ಆಗಿರಲಿಲ್ವಂತೆ. ಹೋಗಿ ಜ್ಯೋತಿಷಿಗಳ ಹತ್ರ ಕೇಳ್ದ. ಈ ಕಾಲದಲ್ಲಲ್ಲ, ಆ ಕಾಲದಲ್ಲೂ ಹಿಂಗಿದ್ದೆಲ್ಲ ಜ್ಯೋತಿಷಿಗಳಿದ್ರು ನಮ್ಮ ದೇಶದೊಳಗೆ. ಹೇಳಿದ್ರು, ಒಬ್ಬ ಜ್ಞಾನಿಯನ್ನು ನೀನು ಬಲಿ ಕೊಡಬೇಕು, ಅಲ್ಲ ಒಬ್ಬ ನರಬಲಿ ಕೊಡಬೇಕು ಅಂತ. ಜ್ಞಾನಿಯನ್ನು ಕೊಡಬೇಕು ಅಂತ ಹೇಳಿದ್ರು, ಯಾಕಂದ್ರೆ ಅವ್ರಿಗೆ ಗೊತ್ತಾಗೋದಿಲ್ವಲ್ಲ ಅವರಿಗೆ. ಹುಡ್ಕೊಂಡು ಹೊರಟಾಗ ಇವನು ರಾತ್ರಿ ಹೊತ್ತು ಪಾಪ ಅವರ ಅಣ್ಣನ ಮನೆಯದೋ ಪಕ್ಕದ ಮನೆಯವ್ರದೋ ಗದ್ದೆ ಕಾಯಕ್ಕೆ ತೋಟದಲ್ಲಿ ನೇಮಿಸಿದ್ರು ಅವನನ್ನು. ಇವನು ಕೂತಿದ್ದ ಹೀಗೆ. ಅವ್ರು ಅಂದ್ಕೊಂಡಿದ್ದಾರೆ ಇವನು ಗದ್ದೆ ಕಾಯ್ತಾ ಇದ್ದಾನೆ ಅಂತ. ವಾಸ್ತವಿಕ ಗದ್ದೆಗಳು ಇವನನ್ನು ಕಾಯ್ತಿದ್ದು, ತೋಟ ಇವನನ್ನು ಕಾಯ್ತಿತ್ತು. ಇವನು ಕೂತಿದ್ದ ನೋಡಿ ಅಲ್ಲಿ ಬರುವ ಪ್ರಾಣಿಗಳು ಓಹೋ ಯಾವನೊಬ್ಬ ಕೂತಿದ್ದಾನೆ ಅಂತ ಅವ್ರ ಪಾಡಿಗೆ ಹೋಗ್ತಿದ್ದು. ಇವನಿಗೆ ಯಾವುದ್ರ ಬಗ್ಗೆಯೂ ಸಹ ಪರಿವೇ ಇಲ್ಲ. ಇಂಥ ಸ್ಥಿತಿಯಲ್ಲಿ ಅವನನ್ನು ಕರ್ಕೊಂಡು ಬಂದು, ಅವನಿಗೇನು ಗೊತ್ತಿಲ್ಲ, ಸದಾ ಅಂತರ್ಮುಖಿ. ಅವನಿಗೆ ಸ್ನಾನನೂ ಮಾಡಿಸಿದ್ರು. ಎಷ್ಟು ದಿವಸ ಆಗಿತ್ತೇನೆ ಅವನು ಸ್ನಾನ ಮಾಡಿದೆ. ಆಮೇಲೆ ಹೊಸ ಬಟ್ಟೆ ಹಾಕಿದ್ರು. ಆಮೇಲೆ ದೇವಿಯ ಮುಂದುಗಡೆ ಕುಂಡಿಸಿದ್ರು. ಕೂರು ಅಂದರೆ ಕೂತ ಅಷ್ಟೇ ಅವನು. ಯಾಕೆಂದರೆ ಆತ್ಮಜ್ಞಾನಿಗೆ ಹೇಗಿರತ್ತೆ ಕೇಳಿದೆ, ಪಶ್ಯನ್ ಶೃಣ್ವನ್ ಸ್ಪೃಶನ್ ಜಿಘ್ರನ್ ಅಶ್ನನ್ ಗಚ್ಚನ್ ಸ್ವಪನ್ ಶ್ವಸನ್ ಪ್ರಲಪನ್ ವಿಸೃಜನ್ ಗೃಹನ್ ಉನ್ಮಿಷನ್ ನಿಮಿಷನ್ ಅಪಿ. ಅವನಿಗೆ ಗೊತ್ತಿದ್ದು ಎಲ್ಲ ಈ ದೇಹದ ಕೂರುತ್ತೆ ಹೇಳುತ್ತೆ, ಆತ್ಮ ಕೂರೋದು ಇಲ್ಲ ಹೇಳೋದು ಇಲ್ಲ. ತಟಸ್ಥವಾಗಿದ್ದ. ಕೊನೆಗೆ ಆ ಬೀಡರ ರಾಜ ಬಂದವನು ದೇವಿಗೆ ಮುಂದ್ಗಡೆ ಇಟ್ಟಿದ್ದಂತೆ. ಅದು ಬಲಿ ಕೊಡಲಿಕ್ಕೆ ಅಂತ ಇರುವ ಖಡ್ಗ, ಅದು ತೆಗೆದಾದ ಮೇಲೆ ಕಡಿಬೇಕು ಅಂತ ಎತ್ತಿದ್ದ. ಇವನು ಕೂತಿದ್ದ. ಆ ಚೈತನ್ಯ ಈ ಚೈತನ್ಯ ಎರಡು ಬೇರೆ ಅಲ್ಲ ಎನ್ನುವಂತಹ ಅನುಭವ ಪರ್ಯಂತವಾದ ಜ್ಞಾನ ಅವನಿಗೆ. ಹಾಗಾಗಿ ಅಖಂಡ ಬ್ರಹ್ಮಸ್ವರೂಪದಲ್ಲಿ ನೆಲೆ ನಿಂತವನನ್ನು ಇವನು ಕಡಿಲಿಕ್ಕೆ ಹೊರಟಾಗ ಆ ಚೈತನ್ಯ ಸ್ವರೂಪಿಣ ಅಂಥ ದೇವಿ ವಿಗ್ರಹ ಒಡ್ಕೊಂಡು ಪ್ರಕಟಳಾದಳು. ಆ ಖಡ್ಗ ಕಿತ್ಕೊಂಡು ಅವನ ತಲೆನೇ ಮೊದಲು ತೆಗೆದಳು. ಹೇಳಿ ಇವಾಗ ಬಲಿಪ್ರಿಯಳ. ಹಾಗಾಗಿ ಪ್ರಾಣಿ ಹಿಂಸಾರೂಪವಾದ ಬಲಿ ಅಲ್ಲ. ಹಾಗಿದ್ರೆ ಬಲಿಗಳು ಅಂದರೆ ಅಧ್ಯಾತ್ಮ ಸಾಧನಾ ಬಲಿಗಳು ಯಾರೋ ಅಂಥವರು ಅವಳಿಗೆ ಪ್ರಿಯಳಾದ್ದರಿಂದ ಅವಳು ಬಲಿಪ್ರಿಯ. ವೈದ್ಯನಾಥ ದೀಕ್ಷಿತರು ಸಹ ಇದೇ ಅರ್ಥವನ್ನು ಹೇಳಿದ್ದಾದ್ರಿಂದ ಮತ್ತು ಅವರೇನು ಹೊಸ ವಿಷಯ ಹೇಳಲಿಲ್ಲ ಇಲ್ಲಿ. ಮತ್ತು ಮುಂದಿನ ನಾಮ ಭಾಷಾರೂಪ.
ಬ್ರಾಹ್ಮಿ ಅಂದರೆ ಮಾತು. ಆ ನಾಮಕ್ಕೆ ಅತ್ಯಂತ ಹತ್ತಿರವಾದ ಅರ್ಥವನ್ನು ಹೊತ್ತು ಬರುವ ನಾಮ ಇದು ಭಾಷಾರೂಪ ಅಂತ. ಸ್ವಲ್ಪ ವಿವರಣೆಯನ್ನು ಬಯಸುವಂಥ ನಾಮ ಇದು. ಬಹಳ ಸುಂದರವಾದ ವಿವರಣೆಯನ್ನೆಲ್ಲ ಕೊಡುತ್ತೆ. ಏನು ಹಾಗಂದರೆ, ಭಾಷಾರೂಪ ಅಂದರೆ ಭಾಷಾರೂಪಳು ಅಂತ ಅಷ್ಟೇ ಅರ್ಥ, ತದ್ವತ್ತಾದ ಅರ್ಥ. ಸ್ವಲ್ಪ ವಿವರಣೆಯನ್ನು ನೋಡೋಣ. ಭಾಷೆ ಮನುಷ್ಯನ ಜೀವನದ ಅತ್ಯಂತ ಪ್ರಸಿದ್ಧವಾದಂಥ ಒಂದು ಉಪಕರಣ, ಅಂದರೆ ಅವನ ವ್ಯವಹಾರಕ್ಕೆ ಬೇಕಾದ ಸಾಧನ ಅಲ್ವಾ? ಅಷ್ಟೇ ಅಲ್ಲ, ಇಂಥ ಭಾಷೆ ಅಕಸ್ಮಾತ್ತಾಗಿ ಇಲ್ಲದಿದ್ದರೆ ಏನಾಗ್ತಿತ್ತು ಅಂತ ಒಂದು ಪ್ರಶ್ನೆ. ಮಹಾಕವಿ ದಂಡಿ ಒಂದು ಮಾತು ಹೇಳ್ತಾನೆ ಅವನ ಕಾವ್ಯಾದರ್ಶದಲ್ಲಿ, ವಾಚಾಮೇವ ಪ್ರಸಾದೇನ ಲೋಕಯಾತ್ರಾ ಪ್ರವರ್ತತೆ. ಅಂದರೆ ಮಾತಿನಿಂದಲೇ ಇಡೀ ಜಗತ್ತಿನ ವ್ಯವಹಾರ ನಡೀತದೆ. ಮಾತಿಲ್ಲ ಅಂತ ಆದರೆ ಲೋಕದ ವ್ಯವಹಾರ ಇಲ್ಲ. ಅಷ್ಟೇ ಅಲ್ಲ, ವ್ಯವಹಾರ ನಡೀತದೆ ಅನ್ನೋದು ಎಷ್ಟು ಸತ್ಯವೋ, ಅಕಸ್ಮಾತ್ತಾಗಿ ಇಲ್ಲದಿದ್ದರೆ ಏನಾಗ್ತಿತ್ತು ಅಂತ ಪ್ರಶ್ನೆ. ಅವನೇ ಹೇಳ್ತಾನೆ, ಇದಮಂಧತಮಂ ಕೃತ್ಸ್ನಂ ಜಾಯೇತ ಭುವನತ್ರಯಂ ಇದು ಶಬ್ದಾಹ್ವಯಂ ಜ್ಯೋತಿ ಆ ಸಂಸಾರಂ ನದೀಪ್ಯತೆ. ಶಬ್ದ ಎನ್ನುವಂಥದ್ದು ಜ್ಯೋತಿ ಎಂದ. ಈಗ ತಾನೇ ಹೇಳಿದ್ದೇನೆ ನಾನು, ಇದು ಶಬ್ದಾಹ್ವಯಂ ಜ್ಯೋತಿ ಆ ಸಂಸಾರಂ ನದೀಪ್ಯತೆ. ಅಂದರೆ ಶಬ್ದ ಎನ್ನುವಂಥ ಜ್ಯೋತಿ ಪ್ರಪಂಚವನ್ನು ಬೆಳಗದೆ ಇದ್ದರೆ ಇದಮಂಧತಮಂ ಕೃತ್ಸ್ನಂ, ಈ ಪ್ರಪಂಚ ಕತ್ತಲೆಯ ಗವಿಯಲ್ಲಿ ಮುಳುಗಿ ಹೋಗ್ತಿತ್ತು. ಏನು ವ್ಯವಹಾರ ಆಗ್ತಾ ಇರಲಿಲ್ಲ. ಹಾಗಾಗಿ ಸಾಮಾಜಿಕವಾದಂಥ ವ್ಯವಹಾರಗಳು ಆಗ್ತಾ ಇರಲಿಲ್ಲ. ಅಷ್ಟೇ ಅಲ್ಲ, ಜ್ಞಾನದ ವಿತರಣೆಯೂ ಆಗ್ತಾ ಇರಲಿಲ್ಲ, ಜ್ಞಾನದ ಗ್ರಹಣವೂ ಆಗ್ತಾ ಇರಲಿಲ್ಲ. ಹಾಗಾಗಿ ಇದು ಕತ್ತಲೆಯ ಗೂಡಾಗಿ ಹೋಗ್ತಿತ್ತು. ಹಾಗಿದ್ರೆ ಭಾಷೆಯಿಂದ ಹೀಗಾಗುತ್ತೆ. ಉಪಯೋಗ ನೋಡಿದ್ವಿ ನಾನು. ಹಾಗಿದ್ರೆ ಭಾಷೆ ಅಂದರೆ ಏನು ಅಂದರೆ, ಅಧ್ಯಯನ ಕಾಲದಲ್ಲಿ ಭಾವನೆಯ ಅಭಿವ್ಯಕ್ತಿಗಾಗಿ ಮಾಡುವಂತಹ ವಾಕ್ಕಿನ ಉಚ್ಚಾರಣೆ, ಅದನ್ನೇ ನಾವು ಭಾಷೆ ಅಂತ ಅಂದ್ಕೊಳ್ತೇವೆ ಅಲ್ವಾ? ಕೇವಲ ಉಚ್ಚಾರಣೆ. ಆದರೆ ಈ ಮಾತು ಸತ್ಯ. ಯಾಕೆಂದರೆ ಅದರ ಎಟಿಮಾಲಜಿ, ನಿರ್ವಚನ ಹೇಗೆ ಅಂದರೆ, ಭಾಷಣಾದ್ ಭಾಷಾ. ನಾವು ಮಾತನಾಡುತ್ತೇವೆ, ಆದ್ದರಿಂದಲೇ ಅದಕ್ಕೆ ಹೆಸರೇನು ಕೇಳಿದರೆ ಭಾಷಾ. ಭಾಷಣಾತ್ ಭಾಷಾ. ಭಾಷಣಾತ್ ಅಂತಲೇ ಹೇಳಬೇಕು. ಆ ಭಾವನ ಹ್ರಸ್ವ ಮಾಡಬಾರ್ದು. ಭಾಷಣ ಅಂತ ಹೇಳಬಾರ್ದು. ಭಾಷಣ ಅಂದರೆ ಸಂಸ್ಕೃತದಲ್ಲಿ ನಾಯಿಯ ಬೊಗಳುವಿಕೆ. ಭಾಷಣ ಅಂದರೆ ಮನುಷ್ಯನ ಮಾತು. ಇಷ್ಟೇ ವ್ಯತ್ಯಾಸ. ಒಂದು ಭಾ, ಇನ್ನೊಂದು ಭ. ನಮ್ಮ ಗುರುಗಳು ಮಧ್ಯ ತಮಾಷೆ ಮಾಡೋರು, ಹೇಗಿತ್ತೋ ಭಾಷಣ, ಭಾಷಣ ಆಗಿತ್ತನೋ, ಭಾಷಣ ಶಾರ್ಟ್ ಆಗಿತ್ತನೋ ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ. ಭಾಷಣ ಅಂದ್ರೆ ಭಾ, ಶಾರ್ಟ್ ಆಗಿತ್ತನೋ ಅಂದರೆ ಭಾಷಣ ಆಗಿತ್ತನೋ ಅಂತ ಇದು ಅವ್ರ ಪ್ರಶ್ನೆ. ಯಾರಿಗೆ ಗೊತ್ತಾಗ್ತದೆ ರೀ? ಅಂದರೆ ಮಾತು ಕೇಳುವಾಗಿತ್ತೋ, ಅದು ಬೊಗಳಿದಂತಿತ್ತೋ. ಎಷ್ಟಂದ್ರೂ ಆ ಜ್ಞಾನಿಗಳ ವ್ಯವಹಾರದ ಕ್ರಮ ಹೇಗಿರುತ್ತೆ ನೋಡಿ. ಹಾಗಾಗಿ ಭಾಷಣ ಮನುಷ್ಯನ ಬಾಯಿಯಿಂದ ಬರುವುದು, ಭಾಷಣ ಅದರ ಬಾಯಿಯಿಂದ ಬರೋದು. ದ ಡಾಗ್ ಬಾರ್ಕ್ಸಸ್ ಅಲ್ವಾ, ಅದು. ಹಾಗಾಗಿ ಇದು ಭಾಷಣ ಅನ್ನೋದಕ್ಕೆ ಅರ್ಥ ಭಾಷಣಾದ್ ಭಾಷಾ. ಮಾತನಾಡುವುದರಿಂದಲೇ ಭಾಷೆ ಬರ್ತದೆ ಅಂತ. ಮಾತನಾಡುವುದರಿಂದಲೇ ಭಾಷೆ ಬರ್ತದೆ. ಇಲ್ಲೊಂದು ಸ್ವಾರಸ್ಯ ಉಂಟು. ಎಷ್ಟೋ ಶಬ್ದಗಳನ್ನು ಮತ್ತೆ 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 ನಾವು ಉಚ್ಚರಿಸುವುದರಿಂದಲೇ ಆ ಶಬ್ದಗಳು ಸ್ವಾಧೀನವಾಗ್ತವೆ. ನೋಡಿ, ಎಷ್ಟೋ ಜನ ಮಕ್ಕಳಿಗೆ ರಕಾರ ಬರೋಲ್ಲ. ಸಾಲದ್ದಕ್ಕೆ ಇಂಗ್ಲೀಷ್ ಇವಳಿ ಮಾಡಿದೆ ಕೇಳಿದೆ, ಅದು ಸೈಲೆಂಟ್ ಅಂತ ಅದನ್ನು ಪಕ್ಕಕ್ಕೆ ಇಟ್ಬಿಟ್ಟಿದೆ ಸೈಲೆಂಟಾಗಿ ಅಲ್ವಾ? ಇದೇ ಪ್ರಭಾವ ನಮ್ಮ ಮಾತೃಭಾಷೆ ಮೇಲೂ ಸಹ ಕೆಲವು ಸಲ ಬೀಳ್ತಾ ಇರುತ್ತೆ. ಆವಾಗ ಏನಾಗುತ್ತೆ ಕೇಳಿದರೆ, ಅವ್ರು ರಕಾರ ಉಚ್ಚಾರ ಮಾಡೋದೇ ಇಲ್ಲ ಮಕ್ಕಳು. ನೀವು ರಕಾರವನ್ನು ಉಚ್ಚಾರಣೆ ಮಾಡದೇ ಇದ್ದರೆ ರೇಫದಿಂದ ಕೂಡಿದಂತಹ ಶಬ್ದಗಳನ್ನು ಉಚ್ಚಾರ ಮಾಡಲಿಕ್ಕೆ ಆಗೋದಿಲ್ಲ.
ಯಾಕೆಂದರೆ ಬಹಳಷ್ಟು ಬೀಜಗಳು ರೇಫಾಕ್ಷರದಿಂದಲೇ ಪ್ರಾರಂಭವಾಗ್ತವೆ. ಅದಿಲ್ಲದೆ ಇದ್ದರೆ ಏನಾಗುತ್ತೆ ಹೇಳಿದರೆ ಅದು ಅರ್ಥ ಅಪಾರ್ಥ ಆಗಿಬಿಡ್ತದೆ. ಅದಕ್ಕೋಸ್ಕರ ಶಬ್ದದ ಉಚ್ಚಾರಣೆ ಅತ್ಯಂತ ಸ್ಪಷ್ಟವಾಗಿ ಇರಬೇಕು. ವ್ಯಾಕರಣಶಾಸ್ತ್ರದ ನಿಯಮ ಏಕಶಬ್ದ ಸುಷ್ಠು ಪ್ರಯುಕ್ತ ಸ್ವರ್ಗೇ ಲೋಕೆ ಕಾಮಧುಗ್ಭವತಿ. ಒಂದು ಶಬ್ದವನ್ನು ನೀವು ಸರಿಯಾಗಿ ಬಳಸಿದರೆ ಅದು ಇಷ್ಟಾರ್ಥವನ್ನು ಈಡೇರಿಸುತ್ತದೆ. ವಿಶೇಷವಾಗಿ ಪೂಜಾದಿಗಳಲ್ಲಿ, ಮಂತ್ರಶಾಸ್ತ್ರದಲ್ಲಿ, ಜಪಾದಿಗಳಲ್ಲಿ ನೀವು ಅಬದ್ಧ ಹೇಳಿದರೆ ಏನಾಗುತ್ತೆ? ಇಂದ್ರಶತ್ರು ವರ್ಧಸಸ್ವಾಹ ಅಂತ ಹಿಂದೆ ಹೇಳಿದ್ದೇನೆ, ಹಾಗಾಗಿ ಬಿಡುತ್ತದೆ. ಹೌದು ತಾನೆ? ಆದ್ದರಿಂದ ಭಾಷಣಾತ್ ಭಾಷಾ, ಮಾತನಾಡುವುದರಿಂದಲೇ ಅದು ಬೆಳೀತದೆ. ಅದಕ್ಕೋಸ್ಕರ ಉಚ್ಚರಿತವಾದಂಥ ವಾಕ್ಕು ಅದು ಭಾಷೆಯ ಭೌತಿಕವಾದ ಅಂಶ. ಅದರ ಅರ್ಥ ಉಂಟಲ್ಲ, ಅದು ಅದರ ಭಾವಾಂಶ, ಅಂದರೆ ಅದರ ತಿರುಳು. ಶಬ್ದವನ್ನು ನಾವು ಯಾಕೆ ಬಳಸ್ತೇವೆ ಕೇಳಿದರೆ, ಶಬ್ದವನ್ನು ಶಬ್ದಕ್ಕಾಗಿ ಬಳಸೋದಿಲ್ಲ, ಶಬ್ದವನ್ನು ಅರ್ಥಬೋಧಕ್ಕೋಸ್ಕರ ಬಳಸ್ತೇವೆ, ಅರ್ಥಗ್ರಹಣಕ್ಕೋಸ್ಕರ ಬಳಸ್ತೇವೆ ಅಲ್ವಾ? ಅದಕ್ಕೋಸ್ಕರಲೇ ಭಾಷೆಯ ವಿವರಣೆ ಇಷ್ಟಕ್ಕೆ ನಿಲ್ಲೋದಿಲ್ಲ. ಭಾಷೆ ಎನ್ನುವಂಥದ್ದು ವಿಶಾಲವಾದಂಥ ಅರ್ಥವನ್ನು ಕೊಡ್ತದೆ. ಒಂದು ವಿಶಿಷ್ಟವಾದಂಥ ಜನಾಂಗದ ಆಡು ನುಡಿಯನ್ನು ನಾವು ಭಾಷೆ ಅಂತ ಕರಿತೇವೆ. ಅದು ವ್ಯಾಕರಣ ಶುದ್ಧವಾಗಿ, ಅತ್ಯಂತ ಪರಿಷ್ಕೃತವಾಗಿ, ಶಾಸ್ತ್ರೀಯವಾಗಿದ್ದರೆ ಅದನ್ನು ಸ್ಟ್ಯಾಂಡರ್ಡ್ ಭಾಷೆ, ಸ್ಟ್ಯಾಂಡರ್ಡ್ ಲ್ಯಾಂಗ್ವೇಜ್. ಇನ್ನೂ ಹೇಳಬೇಕು, ಅದನ್ನು ಶಾಸ್ತ್ರೀಯ ಭಾಷೆ ಅಂತ ಕರಿತೇವೆ. ಯಾವ ಭಾಷೆಯಲ್ಲಿ ವ್ಯಾಕರಣ ಚೌಕಟ್ಟು ತುಂಬ ಬಿಗಿಯಾಗಿರುತ್ತೋ ಅದು ಶಾಸ್ತ್ರೀಯ ಭಾಷೆ. ಯಾವ ಭಾಷೆಯಲ್ಲಿ ಹಂಗಾದರೂ ಸರಿ, ಹಿಂಗಾದರೂ ಸರಿ, ಅಬದ್ಧ ಹೇಳಿದರೆ ಭಾಷೆ ಬೆಳೀತದೆ ಅನ್ನುವಂತಹ ಬುದ್ಧಿಜೀವಿಗಳಿರುವಂತಹ ಪ್ರಪಂಚದಲ್ಲಿ ಶಾಸ್ತ್ರೀಯ ಭಾಷೆ ಅದು ಪೂರ್ತಿ ಅಶಾಸ್ತ್ರೀಯ ಭಾಷೆ ಆಗಿಬಿಡ್ತದೆ. ಹಾಗಾಗಿ ಮತ್ತೆ ಶಿಷ್ಟರು ಯಾವ ಭಾಷೆಯಲ್ಲಿ ತಮ್ಮ ಎಲ್ಲ ಜ್ಞಾನವನ್ನು ತುಂಬಿಟ್ರೋ ಅದು ಶಾಸ್ತ್ರೀಯ ಭಾಷೆ. ಅಷ್ಟು ಹಿನ್ನೆಲೆಯಲ್ಲಿ ಅಂಥ ಭಾಷೆ ಪ್ರಾಂತ ಭೇದಗಳನ್ನು ಮೀರಿ ಸಮಗ್ರ ರಾಷ್ಟ್ರದಲ್ಲಿಯೇ ವ್ಯಾಪಿಸಿಕೊಂಡಿದ್ದರೆ ಅದನ್ನು ರಾಷ್ಟ್ರಭಾಷೆ ಅಂತ ಕರಿತೇವೆ. ಹೌದು ತಾನೆ? ಅದಾದ ಮೇಲೆ ಮತ್ತೆ ಅದು ಪ್ರಾಂತ್ಯಗಳಿಗೆ ಸೀಮಿತವಾಗಿ, ರಾಜ್ಯಕ್ಕೆ ಸೀಮಿತವಾಗಿ, ರಾಜ್ಯದ ಶಾಸನವನ್ನು ತನ್ನಲ್ಲಿ ಅಳವಡಿಸಿಕೊಂಡಿದ್ದಿದ್ರೆ ಅದು ರಾಜ್ಯ ಭಾಷೆ. ಮತ್ತಿನ್ನೊಂದುಂಟು, ಮನುಷ್ಯ ತನ್ನ ಕೃತ್ರಿಮತೆಯಿಂದಾಗಿ ಕೆಲವು ಸಲ ಭಾಷೆಯನ್ನು ನಿರ್ಮಿಸಿಕೊಳ್ತಾನಂತೆ. ಅಂಗಸಂಜ್ಞೆಗಳಿಂದ, ಚೇಷ್ಟೆಗಳಿಂದೆಲ್ಲ. ಇಂಥದ್ದನ್ನು ಶಾಸ್ತ್ರ ಕೃತ್ರಿಮ ಭಾಷೆ ಅಂತ ಕರೆದುಬಿಟ್ಟಿದೆ. ಹೀಗೆ ಸಾಂಕೇತಿಕವಾಗೆಲ್ಲ ನಾವು ಬಳಸ್ತೇವಲ್ಲ, ಅದನ್ನು ಕೃತ್ರಿಮ ಭಾಷೆ ಅಂತ ಕರೀತಿದೆ. ಹೀಗೆ ಈ ಎಲ್ಲ ಹಿನ್ನೆಲೆಯಲ್ಲಿ ನೋಡಿದಾಗ ಸಂಸ್ಕೃತ ಅದು ಅತ್ಯಂತ ಪ್ರಾಚೀನ ಮತ್ತು ಅತ್ಯಂತ ಪರಿಷ್ಕೃತವಾದಂಥದ್ದು. ಶಿಷ್ಟ ಸಾಹಿತ್ಯಕ್ಕೆ ಅದು ಅತ್ಯಂತ ಹೇಳಿ ಮಾಡಿಸಿದಂಥ ಭಾಷೆ. ಆದ್ದರಿಂದ ಅದು ಅತ್ಯಂತ ಪರಿಶುದ್ಧವಾದ ಭಾಷೆ ಅನ್ನೋದನ್ನು ಎಲ್ಲರೂ ಒಪ್ಪಿಕೊಳ್ಳಬೇಕು. ಅದು ಮುಂದೆ ಹೇಳ್ತೇನೆ ಯಾಕೆ ಒಪ್ಕೊಳ್ಬೇಕು ಅನ್ನೋದನ್ನು. ನಂದಲ್ಲ ಮಾತು, ಮೆಡಿಕಲ್ ರಿಪೋರ್ಟ್ ಏನು ಹೇಳುತ್ತೆ ಅನ್ನೋದನ್ನು ನಿಮ್ಮ ಮುಂದೆ ಇಟ್ಬಿಡ್ತೇನೆ. ಆಮೇಲೆ ಇಂತಹ ಭಾಷಾರೂಪ ಯಾರು? ಜಗನ್ಮಾತೆ. ಸಂಸ್ಕೃತ ಮತ್ತು ಪ್ರಾಕೃತಾದಿ ಭಾಷೆಗಳ ರೂಪದಲ್ಲಿ ಇರುವವಳು, ಅಥವಾ ಇವಿಷ್ಟೇ ಭಾಷೆಗಳಲ್ಲಿ ಇರುವವಳು ಅಂತ ಅರ್ಥ ಅಲ್ಲ. ಸಂಸ್ಕೃತದಲ್ಲಿ ಪ್ರಾಕೃತದಲ್ಲಿ ಮಾತ್ರ ಅವಳಿದ್ದಾಳೆ ಅಂತ ಅರ್ಥ ಅಲ್ಲ. ಸಂಸ್ಕೃತವೇ ಹೇಳುತ್ತೆ ಸರ್ವಭಾಷಾಮಯೀ ಸರಸ್ವತಿ. ಅಂಡರ್ಲೈನ್ ಈ ಮಾತಿಗೆ. ಈ ಮಾತನ್ನು ಹೇಳಿದವರು ಸಂಸ್ಕೃತದವರು. ಸರ್ವಭಾಷಾಮಯೀ ಸರಸ್ವತಿ. ಸರಸ್ವತಿ ಎಲ್ಲ ಭಾಷೆಯಲ್ಲೂ ಇದ್ದಾಳೆ. ಎಲ್ಲ ಭಾಷೆಗಳು ಸಹ ಆಕೆಯ ಆಡಂಬೋಲು. ಆದರೆ ಸಂಸ್ಕೃತ ಭಾಷೆ ಹೆಚ್ಚು ಇಷ್ಟ. ಯಾಕೆ ಅನ್ನೋದನ್ನು ಮತ್ತೆ ಆಮೇಲೆ ಹೇಳ್ತೇನೆ, ನೋಡೋಣ. ಹೀಗೆ ಆ ಸಂಸ್ಕೃತೇನೈವ ಕೇಪ್ಯಾಹು ಕೇಚನ್ ಮ್ಲೇಚ್ಛಾದಿ ಭಾಷೆಯ ಸಾಧಾರಣ್ಯೇನ ಕೇಪಿತ್ವಾಂ ಪ್ರಾಕೃತೇನೈವ ಕೇಚನ. ಕೆಲವು ಜನ ಹೇಳ್ತಾರೆ ಏಲಿ ಅಂದರೆ ಸಂಸ್ಕೃತೇನೈವ ಕೇಪ್ಯಾಹು, ಸಂಸ್ಕೃತದಿಂದಲೇ ಆಕೆಯನ್ನು ಸ್ತುತಿಸಬೇಕು, ಹೊಗಳಬೇಕು, ಅವಳಿಗೆ ಸಂಬಂಧಪಟ್ಟ ವಿಚಾರವನ್ನು ಮಂಡಿಸಬೇಕು, ತಿಳಿದುಕೊಳ್ಬೇಕು ಅಂತ ಕೆಲವು ಜನ ಹೇಳ್ತಾರೆ. ಇದು ಸರ್ವರ ಅಭಿಪ್ರಾಯ ಅಲ್ಲ, ಇದು ಏಕದೇಶಿಕವಾದ ಅಭಿಪ್ರಾಯ.
ಕೇಚನ ಮ್ಲೇಂಛಾದಿ ಭಾಷೆಯ. ಮತ್ತು ಕೆಲವು ಜನ ಆಕೆಯನ್ನು ಇಂಗ್ಲೀಷ್ ಮ್ಲೇಂಛ ಭಾಷೆ ಅಂದರೆ, ಮ್ಲೇಂಛ ಅಂದರೆ ಗೊತ್ತಲ್ಲ, ನಮ್ಮ ದೇಶದವರ ಭಾಷೆ ಅಲ್ಲದೇ ಇರುವಂಥದ್ದು, ವೈದೇಶಿಕರ ಭಾಷೆಯನ್ನು ಮ್ಲೇಂಛ ಭಾಷೆ ಅಂತ ಕರೆದರು ಅವ್ರ ಭಾಷೆಯಲ್ಲಿ. ಮತ್ತು ಕೆಲವು ಜನ ಹೇಳ್ತಾರೆ ನಮ್ಮಲ್ಲೇ ಎಷ್ಟೋ ರಾಜ್ಯ ಭಾಷೆಗಳಿವೆ, ಪ್ರಾಂತದ ಭಾಷೆಗಳಿವೆ, ಆ ಭಾಷೆಯಲ್ಲಿ ಸಾಧಾರಣ್ಯೇನ ಕೇಪಿತ್ವಾಂ ಪ್ರಾಕೃತೇನೈವ ಕೇಚನ. ಮತ್ತು ಕೆಲವು ಜನ ಹಳ್ಳಿಯಲ್ಲಿ ಅವಿದ್ಯಾವಂತರಿರ್ತಾರೆ, ಅವರು ಶಿವ ನಿಂಗೆ ಹೆಂಗೆ ಮಾಡೋಕ್ಕಾಯ್ತದೋ ಹಂಗೇ ಮಾಡು ಅಂತಾರೆ. ಗೊತ್ತಾಗೋದಿಲ್ವ ಅವನಿಗೆ ಅಲ್ವಾ? ಯಾಕೆ ಸರ್ವಭಾಷಾಮಯಿ ಸರಸ್ವತಿ ಹಾಗೂ ಹೇಳ್ತಾರೆ. ಇದು ಅವಳಿಗೆ ಅರ್ಥ ಆಗುತ್ತದೆ. ಯಾಕೆಂದರೆ ಅರ್ಥ ಆಗೋದಿಲ್ಲ ಅಂತಾದರೆ ಅವಳು ಸರ್ವಜ್ಞತ್ವಕ್ಕೆ ಭಂಗ, ಹೌದಾನೆ? ಆದರೆ ಜಗನ್ಮಾತೆಗೆ ಪ್ರಿಯವಾದದ್ದು ಯಾವ ಭಾಷೆ ಅಂದ್ರೆ ಕೇಳಿದರೆ ಸಂಸ್ಕೃತೇನೈವ ಕೇಪ್ಯಾಹು. ಕೆಲವು ಜನ ಹೇಳ್ತಾರೆ. ಯಾಕೆ ಹೇಳ್ತಾರೆ ಅಂತಂದರೆ ಕಾರಣ ಉಂಟು. ಬೇರೆ ಭಾಷೆಗಳಲ್ಲಿ ಹೇಳಿದಾಗ ಅವಳಿಗೆ ಇಷ್ಟ ಆಗೋದಿಲ್ಲ ಅಂತಲ್ಲ, ಇಷ್ಟವೇ. ಆ ಸಂಸ್ಥೆಯಲ್ಲಿ ಹೇಳಿದಾಗ ಆಗುವ ಆನಂದ ಉಂಟಲ್ಲ, ಅದು ಬೇರೆ ಭಾಷೆಯಲ್ಲಿ ಸಿಗೋದಿಲ್ಲ. ಒಂದು ಸಣ್ಣ ತಮಾಷೆಯ ಉದಾಹರಣೆ ಕೊಡ್ತೇನೆ ನಿಮಗೆ. ದೇವಸ್ಥಾನಕ್ಕೆ ಹೋದಾಗ ನೀವೆಲ್ಲರೂ ಹೇಳ್ತೀರಾ, ದೊಡ್ಡ ಗಣಪತಿ ದೇವಸ್ಥಾನಕ್ಕೆ ಹೋಗ್ತೀರಾ, ಪ್ರಸಿದ್ಧವಾದ ಶ್ಲೋಕ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ಅಥವಾ ಸೂರ್ಯಕೋಟಿ ಸಮಪ್ರಭ ಅವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ, ಹೀಗೆ ಹೇಳ್ತೀರಿ. ನಿಮಗೂ ಏನೂ ಆಭಾಸ ಅನಿಸಲ್ಲ, ಪಕ್ಕದಲ್ಲಿರುವವನಿಗೆ ಕೇಳುವವರಿಗೂ ಸಹ ಏನೂ ಆಭಾಸ ಅಂತ ಅನಿಸಲ್ಲ. ಸ್ವಲ್ಪ ಇದನ್ನು ಇಂಗ್ಲೀಷಲ್ಲಿ ಹೇಳೋಣ. ಬಲ್ಕಿ ಸ್ಟಮಕ್ ಗಣಪತಿ ಯು ಆರ್ ದ ಸನ್ ಆಫ್ ಶಿವ ಪಾರ್ವತಿ. ಪ್ರಾಸ ಬೇರೆ ಅದಕ್ಕೆ. ಬಲ್ಕಿ ಸ್ಟಮಕ್ ಗಣಪತಿ, ವಕ್ರತುಂಡ ಮಹಾಕಾಯ ಅಲ್ವಾ? ಆ ಗಣಪತಿಗೆ ಅರ್ಥ ಆಯ್ತೋ ಬಿಡ್ತೋ, ಪಕ್ಕದಲ್ಲಿ ಇದ್ದವ್ರಿಗೆ ಡಿಸ್ಟರ್ಬ್ ಆದದಂತೂ ಸುಳ್ಳಲ್ಲ, ಹೌದು ತಾನೆ? ಇವು ಮ್ಲೇಂಛ ಭಾಷೆಗಳಲ್ಲಿ ಹೇಳಿದಾಗ ವಕ್ರತುಂಡ ಮಹಾಕಾಯ ಅಂತ ಹೇಳಿದಾಗ ಹೇಳುವ ಭಾವ ಉಂಟಲ್ಲ, ಅದು ಬಲ್ಕೀಷ್ಟಮಕ ಗಣಪತಿ ಅಂತ ಹೇಳಿದಾಗ ಬರೋದಿಲ್ಲ. ಬರ್ತದೆಯಾ? ಪ್ರಾಯಶಃ ಅಷ್ಟೊತ್ತಿನ ಗಣಪತಿಗೆ ಇಂಗ್ಲೀಷ್ ಕಲಿಸ್ಬೇಕು ನೀವು. ಹೀಗೆ ಆಭಾಸ ಆಗಿಬಿಡ್ತದೆ ಹೀಗೆ ಅಂತ. ಅದಕ್ಕೋಸ್ಕರ ಹಾಗೆ ಅಂತ ಅವ್ರು ಹೇಳ್ಕೊಳ್ಳಿ, ಅದನ್ನು ಅವ್ರು ಹೇಳ್ಕೊಳ್ಳಿ. ನಾವು ಅದೇ ಸ್ಟೈಲಲ್ಲಿ ಇವತ್ತು ಸಹ ನಮ್ಮಲ್ಲಿ ಬರ್ತಡೆಗೆ ಮಕ್ಕಳಿಗೆ ವಿಶ್ ಮಾಡ್ತೇವೆ, ಏನು ಚೆನ್ನಾಗಿರ್ತದೆ ಅಲ್ವಾ? ಕೇಳಿದರೆ ಅಷ್ಟೇ ಕಿವಿಗೆಲ್ಲ ಕಾಟನ್ ಹಾಕ್ಕೊಳ್ಬೇಕು ಹಾಗೆ. ಯಾಕೆಂದರೆ ಅದೇ ಖುಷಿ ನಮಗೆ ಅಂತ. ಅಬದ್ಧ ಹೇಳುವುದರಲ್ಲೇ ಆನಂದವನ್ನು ಅನುಭವಿಸುವುದುಂಟಲ್ಲ, ಅದು ನಮ್ಮ ಕೆಟ್ಟ ಸಂಸ್ಕಾರವನ್ನು ಪ್ರಕಟಪಡಿಸ್ತದೆ ಹೀಗೆ ಅಂತ. ಹೀಗೆ ಎಲ್ಲ ಮಂತ್ರಗಳನ್ನು ಸಹ ಸಂಸ್ಕೃತದಲ್ಲಿ ಹೇಳಿದಾಗ ಬರುವ ಭಾವನೆ ಬೇರೆ, ಅದನ್ನು ಕನ್ನಡದಲ್ಲೇ ಹೇಳಿ ದೇವರಿಗೆ ಕನ್ನಡ ಕಲಿಸ್ತೀನಿ ಅಂತ ಒಬ್ಬ ಪುಣ್ಯಾತ್ಮ ನಮ್ಮಲ್ಲಿ ಪ್ರಯತ್ನ ಮಾಡಿದರು, ನಗೆಪಾಟ್ಲಿಗೆ ಗುರಿಯಾದರು. ನಾನು ಹೇಳಲಿಲ್ಲ. ಸಣ್ಣ ಉದಾಹರಣೆ ಕೊಡ್ತೇನೆ. ಲಲಿತಾ ಸಹಸ್ರನಾಮದ ಮೊದಲ ನಾಮ ಅಷ್ಟೋತ್ತರ ನಾಮನ ಹೇಳ್ತಾ ಇರೋದು. ಎಂತಹ ನೋಡಿ, ಆ ಸಂಸ್ಥೆಯಲ್ಲಿ ಹೇಳಿದಾಗ ರಜತಾಚಲ ಶೃಂಗಾಗ್ರ ಮಧ್ಯಸ್ಥಾಯೈ ನಮೋ ನಮಃ ಹೀಗಂದಾಗ ಆಗುವ ಸಂತೋಷ, ಆ ನಾಡಿಯ ಮಿಡಿತ ಹೇಗೆ, ಅದನ್ನು ನೀವು ಕನ್ನಡದಲ್ಲಿ ಹೇಳ್ರಿ. ಏನು ಹೇಳಬೇಕು ಅಂತಂದರೆ, ಕನ್ನಡದಲ್ಲಿ ಹೇಳೋದಾದರೆ ಬೆಳ್ಳಿ ಬೆಟ್ಟದ ತುದಿಯಲ್ಲಿರುವ ಅವಳಿಗೆ ನಮಸ್ಕಾರ ಅಂದರೆ ಏನಾಯಿತು ನಿಮಗೆ? ಬೆಳ್ಳಿ ಬೆಟ್ಟದ ತುದಿಯಲ್ಲಿರುವ ನಿನಗೆ ನಮಸ್ಕಾರ. ರಜತಾಚಲ ಶೃಂಗಾಗ್ರ ಮಧ್ಯಸ್ಥಾಯೈ ನಮೋ ನಮಃ, ಈ ಪದಪುಂಜಗಳು ಹೇಗೆ? ಬೆಳ್ಳಿ ಬೆಟ್ಟದ ತುದಿಯಲ್ಲಿರುವ ನಿನಗೆ ನಮಸ್ಕಾರ ಅಂದರೆ ಹೇಗೆ ಬರ್ತದೆಯಾ? ಅಂದರೆ ಪ್ರತಿಯೊಂದು ಭಾಷೆಗೂ ಶಕ್ತಿ ಉಂಟು, ಆದರೆ ಕೆಲವು ಭಾಷೆಗೆ ವಿಶೇಷವಾದಂಥ ಶಕ್ತಿ ಉಂಟು. ಅದಕ್ಕೋಸ್ಕರಲೇ ಅವ್ರು ಹೇಳ್ತಾರೆ ಕೇಚಿತ್, ಕೆಲವು ಜನ ಹೇಳ್ತಾರೆ ಸಂಸ್ಕೃತೇನೈವ ಅಂತ ಹೀಗೆ ಅಂಥೇಳಿ. ಅದಕ್ಕಾಗಿ ಪ್ರಾಚೀನರು ಏನು ಮಾಡಿದ್ರು ಕೇಳಿದರೆ, ದೇವತಾ ಸ್ತುತಿಗೆ ಸಂಸ್ಕೃತ ಭಾಷೆಯನ್ನೇ ವಿಶೇಷವಾಗಿ ಆಯ್ಕೆ ಮಾಡಿಕೊಂಡ್ರು. ಮತ್ತು ಈ ದೇಶ ಸಕಲ ಸಾಹಿತ್ಯವನ್ನೂ ಸಹ ವಿಶೇಷವಾಗಿ ಸಂಸ್ಕೃತದಲ್ಲಿಯೇ ಉಪನಿಬದ್ಧಗೊಳಿಸಿತು. ಸಂಸ್ಕೃತದಲ್ಲಿ ಇಲ್ಲದೇ ಇರುವ ಸಾಹಿತ್ಯವೇ ಇಲ್ಲ. ಅದಷ್ಟೆಲ್ಲ ಇದೆ ಅಂತ ನೋಡಿ ನಮಗೆ ಅದನ್ನು ದಕ್ಷಿಕೊಳ್ಳೋದಕ್ಕಾಗೋದಿಲ್ಲ. ಹಾಗಾದ್ರೆ ಕಂಡ್ರೆ ನಮಗೊಂಥರ ಜಲಸಿ ನಮ್ಮ ಬುದ್ಧಿಜೀವಿಗಳಿಗೆ, ಸಾಹಿತಿಗಳಿಗೆ.
ಜೀರ್ಣ ಮಾಡ್ಕೊಳಕ್ಕಾಗೋದಿಲ್ಲ, ಜೀವಮಾನ ಇಲ್ಲ. ಯಾಕೆ ಈ ಮಾತು ಹೇಳ್ತೇನೆ ಅಂದರೆ, ಪ್ರಪಂಚದಲ್ಲಿ ಯಾವುದಾದ್ರೂ ಒಂದು ಭಾಷೆಯಲ್ಲಿ ಬರೇ ವ್ಯಾಕರಣವನ್ನು ಓದೋದಕ್ಕೆ 5 ವರ್ಷದ ಕೋರ್ಸ್ ಉಂಟನ್ರಿ? ಉಂಟಾ? ಬರೇ ವ್ಯಾಕರಣವನ್ನು ಓದೋದಕ್ಕೆ. ಆದ್ರೆ ಸಂಸ್ಥೆಯಲ್ಲಿ ಬರೇ ವ್ಯಾಕರಣವನ್ನು ಓದೋದಕ್ಕೆ 5 ವರ್ಷದ ಕೋರ್ಸ್. ಅಂದರೆ ಆ ಭಾಷೆಯ ಹಿಡಿತ, ಅದರ ಬಿಗಿತ, ಅದರ ಚೌಕಟ್ಟು, ಅದರ ಏನು ಹೇಳಬೇಕು, ಸತ್ವ ಎಷ್ಟು ಗಟ್ಟಿ ಇರಬೇಕು ಲೆಕ್ಕ ಹಾಕ್ಕೊಳ್ಳಿ. ಹಾಗಾಗಿಯೇ ಈ ದೇಶದಲ್ಲಿ ತುರುಕರು ಆಳ್ಕೊಂಡು ಹೋದರು, ಫರಂಗಿಗಳಲ್ಲಿ ಆಳಿದ್ರು, ಎಲ್ಲರೂ ಸಹ ಕೊಳ್ಳೆ ಹೊಡೆದ್ರು. ಆದರೆ ಆ ಭಾಷೆ ಮಾತ್ರ ಕದಿಲಿಕ್ಕಾಗಲಿಲ್ಲ ನೋಡಿ ಹೀಗೆ ಅಂತ. ಈಗ ಸಾಲದಕ್ಕೆ ನಮ್ಮವರು ತಮಟೆ ಬಾರಿಸ್ತಾರೆ, ಸತ್ ಭಾಷೆ ಅಂತ. ಆ ಭಾಷೆಯ ಸ್ವರೂಪವೇ ಗೊತ್ತಿಲ್ಲದೆ ಇರೋದು ಅದು ಸತ್ ಭಾಷೆ ಅಂದರೆ ಇವರು ಎಷ್ಟು ಸತ್ತಿದ್ದಾರೆ ಅಂತ ಗೊತ್ತಾಗೋದಿಲ್ವಾ? ನಾನು ಯಾವಳು ಹೇಳೋದು, ಈ ಮೈಸೂರು ಪಾಕ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಯಾರು ಹೇಳಬೇಕು? ತಿಂದವನು ಹೇಳಬೇಕು. ಹೌದು ತಾನೆ? ತಿಂದೇ ಇದ್ದವನು ಈ ಮೈಸೂರು ಪಾಕ ಚೆನ್ನಾಗಿಲ್ಲ ಅಂತ ಅಂದರೆ ಅವನ ಮಾತಿಗೆ 3 ಬಿಲ್ಲಿ ಬೆಲೆ ಇದೆಯನ್ರಿ? ವಿಚಾರ ಮಾಡಿ. ಹಾಗಾಗಿ ಅದನ್ನು ಓದದೇ ಇರುವವನು, ಇನ್ಯಾವುದೋ ಭಾಷೆಯಲ್ಲಿ ತನ್ನ ಜೀವನ ಕಳೆಯುವವನು, ಸಂಸ್ಕೃತ ಡೆಡ್ ಭಾಷೆ ಅಂದರೆ ಅವನ ಭಾಗಕ್ಕೆ ಅವನು ಡೆಡ್ ಅಷ್ಟೇನೆ, ಅದಲ್ಲ ಅಲ್ವಾ? ಹಾಗಾಗಿ ಯಾಕೆ ಹೇಳಿದೆ, ಇವತ್ತು ವಿದೇಶದವರು ಮುಗಿ ಬೀಳ್ತಾ ಇದ್ದಾರೆ ಅದರ ಅಧ್ಯಯನಕ್ಕೋಸ್ಕರ, ಮುಗಿ ಬೀಳ್ತಾ ಇದ್ದಾರೆ. ನಿಮಗೆ ಗೊತ್ತಿರಬೇಕು, ಪ್ರಾಯಶಃ ನಮ್ಮ ಪ್ರಧಾನಿ ಹೋದಾಗ ಲಾಸ್ಟ್ ಇಯರ್ ಅಲ್ಲಿ ಸಂಸ್ಕೃತದಿಂದ ಸ್ವಾಗತ ಮಾಡಿದ್ರು, ಉಪನಿಷತ್ತನ್ನು ಹೇಳಿ ಸ್ವಾಗತ ಮಾಡಿದ್ರು. ನಮಗೆ ನಾಚಿಕೆ ಆಗಬೇಕು. ಅದಕ್ಕೋಸ್ಕರ ಪ್ರಾಚೀನರು ಇಂತಹ ಸತ್ವ ತುಂಬಿದ ವಿಚಾರಗಳನ್ನು ಪ್ರತಿಪಾದನೆ ಮಾಡೋದಕ್ಕೆ, ತಿಳಿಸೋದಕ್ಕೆ ಇದೇ ಭಾಷೆಯನ್ನೇ ಆಯ್ಕೆ ಮಾಡಿಕೊಂಡ್ರು. ಇತ್ತೀಚೆಗೆ ಅಮೇರಿಕಾದಲ್ಲಿ ಒಂದು ಮೆಡಿಕಲ್ ಸೈನ್ಸ್ ಸಂಬಂಧಪಟ್ಟ ಹಾಗೆ ಒಂದು ಸೆಮಿನಾರ್ ನಡೀತು. ಆ ಸೆಮಿನಾರ್ ನಡೆದಾಗ ಭಾರತದಿಂದ ಒಬ್ಬಾಕೆ ವೈದ್ಯ ಹೋಗಿದ್ಲು. ಆಕೆ ಸಂಶೋಧನೆ ಮಾಡಿದ್ಲು, ಮಂತ್ರದ ಮೇಲೆ ಅವಳು ಸಂಶೋಧನೆ. ಆ ಮಂತ್ರದ ಮೇಲೆ ಸಂಶೋಧನೆ. ಇನ್ನೊಂದು ಆಕೆಯ ಅಂಶ, ಮಂತ್ರಗಳನ್ನು ಯಾಕೆ ಸಂಸ್ಕೃತದಲ್ಲೇ ಹೇಳಬೇಕು ಅನ್ನೋದು 2ನೇ ವಿಚಾರ. ಆ ಸೆಮಿನಾರಲ್ಲಿ ಆಕೆ ಪೂರ್ತಿಯಾಗಿ ಬಿಚ್ಚಿಟ್ಲು ಹೀಗೆ ಅಂತ. ಒಂದೇ ವಿಷಯ, ಅದನ್ನು ನೀವು ಸಂಸ್ಕೃತ ಭಾಷೆಯಲ್ಲಿ ಹೇಳಿದಾಗ ಅದನ್ನು ಮಾಡುವವನ ಮನಸ್ಸಿನ ಮೇಲೆ ಅದು ಎಷ್ಟು ಪರಿಣಾಮ ಬೀರುತ್ತದೆ, ನಂಬರ್ 1. ಅದನ್ನು ಇಂಗ್ಲೀಷ್ನಲ್ಲಿ ಹೇಳಿದಾಗ ಎಷ್ಟು ಪರಿಣಾಮ ಬೀಳುತ್ತದೆ, ಮತ್ತು ಬೇರೆ ಭಾಷೆಗಳಲ್ಲಿ ಹೇಳಿದಾಗ ಯಾವ್ಯಾವ ರೀತಿಯ ಪರಿಣಾಮ ಬೀರುತ್ತದೆ. ಇದಕ್ಕೆ ಆ ವೈದ್ಯ ಆಯ್ಕೆ ಮಾಡಿಕೊಂಡಿದ್ದು ಗಾಯತ್ರಿ ಮಂತ್ರ. ಗಾಯತ್ರಿ ಮಂತ್ರವನ್ನು ಸಂಸ್ಕೃತದಲ್ಲಿ ಹೇಳಿದಾಗ ಅವನ ಈ ಬ್ರೈನ್ ಇದೆಯಲ್ಲ, ಅದು ಯಾವ ರೀತಿ ಫಂಕ್ಷನ್ ಮಾಡ್ತದೆ. ಆಮೇಲೆ ಅದನ್ನೇ ನೀವು ಇಂಗ್ಲೀಷಲ್ಲಿ ಕೆಲವು ಕಾಲ ಹೇಳಿ, ಅರ್ಥ ಉಂಟಲ್ಲ ಸೂರ್ಯನಿಗೆ ಸಂಬಂಧಪಟ್ಟಿದ್ದು, ಅದನ್ನು ಇಂಗ್ಲೀಷಲ್ಲೇ ಚಾಂಟಿಂಗ್ ಮಾಡಿ. ನಾನು ಹೇಳ್ದಲ್ಲ ಯಾವಾಗ, ಬಲ್ಕಿ ಸ್ಟಮಕ್ ಗಣಪತಿ ಅಂತ. ಹೀಗೆ ಹೇಳಿದಾಗ ಅದು ಯಾವ ರೀತಿ ಫಂಕ್ಷನ್ ಮಾಡ್ತದೆ, ಆವಾಗ ನರಮಂಡಲ. ಮತ್ತು ಬೇರೆ ಭಾಷೆಯಲ್ಲಿ ಹೇಳಿದಾಗ ಯಾವ ರೀತಿಯಾಗಿ ಫಂಕ್ಷನ್ ಮಾಡ್ತದೆ ಅಂತ, ಹೀಗೆ 3 ಹಂತದಲ್ಲಿ ಆಕೆ ತನ್ನ ರಿಸರ್ಚನ್ನು ಮಾಡಿ ಸೆಮಿನಾರನ್ನು ಮಂಡಿಸಿದರು. ಸಂಸ್ಕೃತ ಭಾಷೆಯಲ್ಲಿ ಹೇಳಿದಾಗ ಆ ನರಮಂಡಲಗಳು ಮತ್ತು ಬ್ರೈನ್ ಇದೆಯಲ್ಲ, ಅದು 100ಕ್ಕೆ 99ರಷ್ಟು ಫಂಕ್ಷನ್ ಮಾಡ್ತಾ ಇತ್ತು. ಮಿಕ್ಕ ಭಾಷೆಯಲ್ಲಿ ಹೇಳಿದಾಗೆಲ್ಲ 60, 70 ಈ ರೇಂಜ್ ಮ್ಯಾಕ್ಸಿಮಮ್. ಅಂದರೆ ಇನ್ನೂ ಬೇರೆ ಬೇರೆ ಭಾಷೆ ಹೇಳಿದಾಗ 25, 30. ಆಕೆಯ ಸೆಮಿನಾರ್ನಲ್ಲಿ ಪೇಪರ್ನ ವಿಷಯವೇ ಮಂತ್ರಾಸ್ ಇನ್ ಸಂಸ್ಕೃತ ಅಂತ. ಯಾಕೆ ಹೇಳಿದೆ ಅಂದರೆ, ಸರ್ವಭಾಷಾಮಯಿ ಸರಸ್ವತಿ ಹೌದು, ನೋ ಡೌಟ್ ಎಟ್ ಆಲ್. ಆದರೆ ವಿಶೇಷವಾಗಿ ಸಂಸ್ಕೃತ ಭಾಷೆ ಅದು ಮಾನವ ನಿರ್ಮಿತ ಭಾಷೆ ಅಲ್ಲ. ಅದರ ಹೆಸರೇ ದೇವ ಭಾಷೆ, ಸುರಭಾರತಿ ಅಂತ. ಹಾಗಿದ್ರೆ ಆ ಭಾಷೆಗೆ ನಮಗೆ ಅರ್ಥ ಆಗೋದಕ್ಕೆ ಅಂಥೇಳಿ ಪಾಣಿನಿ ಮಹರ್ಷಿ, ಆರ್ಡಿನರಿ ಯೂನಿವರ್ಸಿಟಿ ಪ್ರೊಫೆಸರ್ ಅಲ್ಲ ಅವನು. ಪಾಣಿನಿ ಏನು ಮಾಡಿದ ಕೇಳಿದ್ರೆ, ಆ ಭಾಷೆಯಲ್ಲಿ ಏನಿತ್ತೋ
ಅವನು ಇದ್ದಿದ್ದಕ್ಕೆ ಚೌಕಟ್ಟು ಹಾಕಿದ, ಇವನು ಹೊಸ್ತಾಗಿ ಭಾಷೆ ಮಾಡಲಿಲ್ಲ. ಹೇಗೆ ಅಂದರೆ, ಒಂದು ಉದಾಹರಣೆ ಕೊಡ್ತೇನೆ. ಕುಂಬಾರ ಮಾಡಿದ ಮಡಿಕೆಯಿಂದ ನೀರನ್ನು ತರ್ತಾನೆ ಅಷ್ಟೇ ಹೊರತೂ ಸಹ, ಇವತ್ತು ನಾನು ಇಂಥ ನೀರನ್ನು ತರಬೇಕು ಅಂಥೇಳಿ ನೀರು ತರೋದಕ್ಕೆ ಹೊಸದಾಗಿ ಮಡಿಕೆ ನಿರ್ಮಾಣ ಮಾಡೋಲ್ಲ, ಮಾಡ್ತಾನ? ಇಲ್ಲ ತಾನೆ. ಹಾಗೇನೆ ಸಿದ್ಧವಾದದ್ದಕ್ಕೆ ಒಂದು ಚೌಕಟ್ಟನ್ನು ಹಾಕಿದ ಪಾಣಿನಿ ಮಹರ್ಷಿ. ಅಲ್ಲಿಗೆ ಆ ದೇವತಾ ನಿರ್ಮಾಣದಿಂದ ಆದಂಥ ಭಾಗ ಹಾಗೇನೇ ಉಳಿತು. ಹಾಗಾಗಿ ಇವತ್ತಿಗೂ ಸಹ ಅದನ್ನು ಏನಂತ ಕರೆದ್ರು? ದೇವಭಾಷೆ ಅಂತ ಕರೆದ್ರು. ಅಷ್ಟು ಹಿನ್ನೆಲೆಯಲ್ಲಿ ಇಂತಹ ಭಾಷಾ ರೂಪ ಜಗನ್ಮಾತೆ ಅವಳು ಭಾಷಾರೂಪಿಣಿಯಾಗಿದ್ದಾಳೆ. ಅವಳು ಅನುಗ್ರಹ ಮಾಡಿದರೆ ಆ ಭಾಷೆಯ ಮೂಲಕ ವಿಷಯವನ್ನು ತಿಳಿಸ್ಲಿಕ್ಕೆ ಆಗತ್ತೆ. ಅದಿಲ್ಲದೆ ಇದ್ದರೆ ಅದನ್ನು ತಿಳಿಸೋದಕ್ಕೆ ಆಗೋದಿಲ್ಲ. ಇಷ್ಟು ಹಿನ್ನೆಲೆಯಲ್ಲಿ ಭರ್ತೃಹರಿ ಒಂದು ಮಾತನ್ನು ಹೇಳ್ತಾನೆ. ಭಾಷಾರೂಪ ಅನ್ನೋದಕ್ಕೆ ಪ್ರಪಂಚದಲ್ಲಿ ನಿಜವಾದ ಸಂಪತ್ತು ಯಾವುದು ಅನ್ನೋದೊಂದು ಪ್ರಶ್ನೆ. ಭಾಷೆ ಲಿಪಿಬದ್ಧವಾಗಿದ್ದರೆ ಭಾಷೆ ಅಂತೇವೆ ನಾವು. ಅದನ್ನು ಬಾಯಿಂದ ಉಚ್ಚಾರಣೆ ಮಾಡಿದಾಗ ಮಾತು ಅಂತೇವೆ. ಈ ಮಾತು ಅನ್ನುವುದು ಅವಳ ಶರೀರವೇ, ಶಬ್ದವೂ ಅವಳ ಶರೀರವೇ. ಅರ್ಥರೂಪದಿಂದ ಒಳಗಡೆ ತಾನು ನಿಗೂಹಿತಳಾಗಿ ಇದ್ದಾಳೆ. ಇಂಥ ಮಾತುಂಟಲ್ಲ, ಅದು ನಿಜವಾದ ಸಂಪತ್ತು ಅಂತ. ಇದನ್ನೇ ವಾಗ್ಭೂಷಣಂ ಭೂಷಣಂ ಅಂತ ಕರೆದ್ರು. ಇದಕ್ಕೂ ಮೊದಲು ಅವನು ಹೇಳ್ತಾನೆ, ಹಾಗಿದ್ರೆ ಯಾವ್ಯಾವುದು ನಿಜವಾದ ಸಂಪತ್ತು ಅಲ್ಲ ಅಂತ. ಕೇಯೂರಾನ ವಿಭೂಷಯಂತಿ ಪುರುಷಂ. ಕೇಯೂರ ಅಂದರೆ ಭುಜಕೀರ್ತಿ ಆಭರಣ. ಮೊದಲೆಲ್ಲ ಕಟ್ಕೊಳ್ತಾ ಇದ್ರು. ಇಲ್ಲಿ ಇವತ್ತಿಗೂ ದೊಡ್ಡ ದೊಡ್ಡ ಶ್ರೀಮಂತರ ಮೊದಲೆಲ್ಲ ಹಾಕ್ಕೊಳ್ತಾರೆ ಈಗ ಅಂತ. ಕೇಯೂರ ಅಂತ ಹೆಸರು. ಕೇಯೂರಂ ಅಂಗದಂ, ದೇಹಕ್ಕೆ ಹಾಕೊಳ್ಳೋ ಆಭರಣ. ಅದು ಮನುಷ್ಯನನ್ನು ಅಲಂಕರಿಸೋದಿಲ್ಲ. ನಮಗೆ ಚಂದ ಕಾಣುತ್ತೆ. ಹಾಕ್ಕೊಂಡವ್ರನ್ನ ಕೇಳಿ ಎಷ್ಟೊತ್ತಿಗೆ ಅದನ್ನು ಬಿಚ್ಚಾಕ್ತೇನೆ ಅಂತ ಅಂದ್ಕೊಳ್ತಾ ಇರ್ತಾರೆ. ಈ ಬೂಟ್ ಶೂ ಹಾಕೊಳ್ಳೋ ಬಗ್ಗೆ ಒಂದು ಮಾತು ಉಂಟಲ್ಲ, ಹೊರಗಡೆಯಿಂದ ಏನು ಚೆನ್ನಾಗಿ ಕಾಣುತ್ತೆ, ಅದು ಪಾಲಿಷ್ ಮಾಡಿ ತಕ್ಕ ಅಂತ ಹೊಳಿತಾ ಇರುತ್ತೆ. ಹಾಕ್ಕೊಂಡವನಿಗೆ ಗೊತ್ತು ಎಲ್ಲಿ ಕಚ್ಚುತ್ತಾ ಇರುತ್ತೆ ಅಂತ ಅಲ್ವಾ? ಹಾಗೆ ಕೇಯೂರಾನ ವಿಭೂಷಯಂತಿ ಪುರುಷಂ ಹಾರಾನ ಚಂದ್ರೋಜ್ವಲಾಹ. ಚಂದ್ರನಂತೆ ಪ್ರಕಾಶಮಾನಂಥ ಹಾರಗಳೂ ಸಹ ಅವು ಸಹ ಮನುಷ್ಯನನ್ನು ನಿಜವಾಗಿ ನ ಪ್ರಕಾಶಯಂತಿ, ಅವನನ್ನು ಅಲಂಕರಿಸೋದಿಲ್ಲ. ಅಲಂಕರಿಸೋದಿಲ್ಲ ಅಂದರೆ ಅವನ ಬಾಡಿಯನ್ನು ಅಲಂಕರಿಸ್ತವೆ, ಅದರ ಅಂತಃಸತ್ವವನ್ನು ಅಲಂಕರಿಸುವುದಿಲ್ಲ. ಬಾಡಿಯನ್ನು ಅಲಂಕರಿಸಿದರೆ ತಪ್ಪು ತಿಳ್ಕೊಳ್ಬೇಡಿ. ಕೆಲವು ಜನರಿಗೆ ಆಭರಣ ಹಾಕಿದರೆ ಬೆದರಗೊಂಬಿಗೆ ಆಭರಣ ಹಾಕ್ದಂಗೆ ಇರುತ್ತದೆ, ಅನ್ಯಥಾ ಭಾವಿಸಬೇಡಿ. ಮತ್ತು ಕೆಲವು ಜನರಿಗೆ ಆಭರಣದಿಂದ ಅಷ್ಟೋ ಎಷ್ಟೋ ಸೌಂದರ್ಯ ಕಾಣಬಹುದು. ಅದು ಬಹಳಷ್ಟು ಕಡೆಗಳಿಗೆ ನಿಜವಾಗಿ ಅವರ ಸೌಂದರ್ಯದಿಂದ ಆಭರಣಕ್ಕೆ ಸೌಂದರ್ಯ ಬರಬೇಕು. ದಟ್ ಈಸ್ ದ ರಿಯಲ್ ಆಭರಣ ಅಲ್ವಾ? ಹೌದು ತಾನೆ? ಹಾಗೆ ಕೇಯೂರಾನ ವಿಭೂಷಯಂತಿ ಪುರುಷಂ ಹಾರಾನ ಚಂದ್ರೋಜ್ಜಲಾಹ ನ ಸ್ನಾನಂ. ಸ್ನಾನವೂ ಮನುಷ್ಯನನ್ನು ನಿಜವಾಗಿ ಅಲಂಕರಿಸುವುದಿಲ್ಲ. ಯಾಕೆಂದರೆ ಸ್ನಾನ ಎನ್ನುವಂಥದ್ದು ಅಲಂಕಾರದ ಸಾಧನ ಅಲ್ಲ, ಪಾವಿತ್ರತೆಯ ಸಾಧನ. ನ ವಿಲೇಪನಂ. ನೀವು ಎಷ್ಟಾರು ಸೆಂಟ್ ಹೊಡ್ಕೊಳ್ರಿ, ಲೇಪನ ಅಂದರೆ ಗಂಧ ಚಂದನ ಅಧಿಲೇಪನಗಳು ಎಷ್ಟೊತ್ತಿರ್ತವೆ ಅಂತಂದರೆ ಅರ್ಧ ಗಂಟೆ, ಮ್ಯಾಕ್ಸಿಮಮ್ 1 ತಾಸು. ಚಳಿಗಾಲ ಮಳೆಗಾಲ ಆದರೆ ಸ್ವಲ್ಪ 1 ತಾಸು, ಬೇಸಿಗೆಗಾಲ ಆದರೆ 10 ನಿಮಿಷ, ಆಮೇಲೆ ಮತ್ತುನ ಅದೇ ವಾಸನೆ. ನ ಸ್ನಾನಂ ನ ವಿಲೇಪನಂ ನ ಕುಸುಮಂ. ತಲೆ ಮೇಲೆ ಹೂ ಮುಡ್ಕೊಂಡ್ರಪ್ಪ ಎಷ್ಟೊತ್ತಿರುತ್ತಪ್ಪ. ಹೊರಗಡೆ ಟೆಂಪ್ರೇಚರಿಗೂ ಬಾಡುತ್ತೆ, ಬಾಡಿ ಟೆಂಪ್ರೇಚರಿಗೂ ಬಾಡಿ ಹೋಗ್ಬಿಡುತ್ತೆ. ಹೋಲಿ ಚೆನ್ನಾಗಿ ಕೂದಲನ್ನು ಬಾಚ್ಕೊಂಡು ಹೋಗೋಣವ. ನಾಲಂಕೃತ ಮೂರ್ಧಜಾಹ. ಮೂರ್ಧಜ ಅಂದರೆ ತಲೆ ಮೇಲೆ ಹುಟ್ಟುವ ಕೂದಲುಗಳು ಅಂತ ಅರ್ಥ. ಅದು ಅಲಂಕಾರವಾಗಿ ಕೇಳಿದರೆ ಅದು ಅಲಂಕಾರ ಅಲ್ರಿ. ಯಾಕೆಂದರೆ ಅವನು ಕೂದಲಿಂದಲೇ ಒಬ್ಬ ವ್ಯಕ್ತಿ ದೊಡ್ಡವನಾದದ್ದಿಲ್ಲ. ಇತಿಹಾಸದಲ್ಲಿ ಹಂಗೆ ಕೆಲವು ಜನ ಕಾಣಿಸ್ಕೊಂಡಿದ್ದಾರೆ, ಅದರಿಂದಲ್ಲ. ಅದು ಸ್ಟೈಲನ್ನು ಇವತ್ತಿಗೂ ಕೆಲವು ಜನ ಅನುಸರಿಸ್ತಾರೆ ಹೀಗೆ ಅಂತ ಅಲ್ವಾ? ನ ಸ್ನಾನಂ ನ ವಿಲೇಪನಂ ನ ಕುಸುಮಂ ನ ಅಲಂಕೃತ ಮೂರ್ಧಜ. ಹಾಗಿದ್ದ ನಿಜವಾಗಿ ಮನುಷ್ಯನನ್ನು ಅಲಂಕರಿಸುವಂಥದ್ದು ಯಾವುದು ಕೇಳಿದರೆ ವಾಣ್ಯೇಕಾ ಸಮಲಂಕರೋತಿ ಪುರುಷಂ.
ಯಾ ಸಂಸ್ಕೃತಾಧಾರ್ಯತೆ, ಸುಸಂಸ್ಕೃತವಾದ ಶಬ್ದ ಪದಪುಂಜ ಯಾವ ಬಾಯಿಯಿಂದ ಹೊರಬರುತ್ತೋ ಅಂಥ ಮಾತು ಮನುಷ್ಯನ ವ್ಯಕ್ತಿತ್ವವನ್ನು ತೂಗಿ ತೋರಿಸುತ್ತೆ. ವಾಣ್ಯೇಕ ಸಮಲಂಕರೋತಿ ಪುರುಷಂ ಯಾ ಸಂಸ್ಕೃತಾಧಾರ್ಯತೆ. ಅದಕ್ಕೋಸ್ಕರ ನಮ್ಮಲ್ಲಿ ಒಂದು ಮಾತು ಹೇಳ್ತಾರೆ, ಮುಖಂ ವಕ್ತಿ ಸದಾಚಾರಂ ವಾಗ್ವಕ್ತಿ ಪಾಂಡಿತ್ಯಂ ಅಂತ. ಹಾಗಾಗಿ ಕೊನೆಗೇನು ಕೇಳಿದರೆ ನಿಜವಾಗಿ ಮನುಷ್ಯನಿಗೆ ಭೂಷಣ ಅಲಂಕಾರ ಯಾವುದು ಅಂತಂದರೆ ಭರ್ತೃಹರಿಯ ಮಾತು, ವಾಗ್ಭೂಷಣಂ ಭೂಷಣಂ. ಮಿಕ್ಕೆಲ್ಲ ಭೂಷಣವೂ ಸಹ ಅದೆಲ್ಲವೂ ಸಹ ಕಳಚಿ ಬೀಳಲೇಬೇಕು. ಮಾತು ಹೋಗತ್ತೆ ಅಲ್ಲ ಅಂತಲ್ಲ, ಆದರೆ ಬಹಳ ಕಾಲ ನೆನಪಿರುವಂಥದ್ದು ಹೇಗೆ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಅವಳು ಎಂಥವಳು ಅಂದರೆ ಜಗನ್ಮಾತೆ ಭಾಷಾರೂಪ. ಅವಳು ಭಾಷಾರೂಪಿಣಿ. ಅಂತಹ ಭಾಷಾರೂಪಿಣಿಯಾಗಿ ಅವಳು ಹರಿದು ಬಂದರೆ ನಾವು ಮಾತನಾಡ್ತೇವೆ. ಅವಳು ಭಾಷಾರೂಪಿಣಿಯಾಗಿ ಇಳಿದು ಬರದೇ ಇದ್ದರೆ ನಮ್ಮ ಮಾತಿಗೆ 3 ಬಿಲ್ಲಿ ಬೆಲೆ ಇಲ್ಲ. ನಾವು ಎಷ್ಟೋ ಸಲ ಹೇಳ್ತೇವಲ್ಲ, ಹೇಗಿರುತ್ತೆ ಕೇಳಿದರೆ ಆ ಸಂದರ್ಭಕ್ಕೆ ಅವಳು ಸರಿಯಾಗಿ ಬಂದರೆ ನಮ್ಮ ಮಾತು, ಇಲ್ಲದಿದ್ರೆ ಇಲ್ಲ. ನೀವೆಲ್ಲರೂ ನನ್ನನ್ನು ಇಲ್ಲಿ ಹಿಂಗೆ ಮಾಡೋದಕ್ಕೋಸ್ಕರ ಹಿಂಗೆ ಮಾಡಿ ನನಗೆ ಹಿಂಗೆ ಮಾಡಿದ್ದಕ್ಕೆ ನಾನು ನಿಮಗೆ ಹಿಂಗಾಗಿದ್ದೇನೆ ಅಂತ ಎಲ್ಲ ಪೂರ್ತಿ ಹಿಂಗೆ. ಅದಿದ್ರೆ ಇದು ನೀವು ನನ್ನ ಕರೆದು ಇದು ಮಾಡಿದ್ರಲ್ಲ, ಇದು ಮಾಡಿದಕ್ಕೆ ಇಷ್ಟೆಲ್ಲ ಇದೆಲ್ಲ ಸೇರಿದ್ದಾರಲ್ಲ, ಇಷ್ಟೆಲ್ಲ ಜನ ನೆನಪಾಗೋದಿಲ್ಲ, ಇದೆಲ್ಲ ಸೇರಿದ್ದಾರಲ್ಲ, ಆಮೇಲೆ ನನಗೆ ಅದಕ್ಕೋಸ್ಕರ ಇದಾಗಿದೆ ಅಂತಂದರೆ ಏನು ಹೇಳೋಣ? ಇದಕ್ಕೆ ಮಾತನಾಡಬೇಕು ಅಂಥೇಳಿ ಮೈಕ್ ಹತ್ರ ಹೋಗಿ ನಿಂತ ಕೆಲವು ಸಲ ಎಲ್ಲ ಕಡೆಗೂ ನಡ್ಕ ಶುರುವಾಗ್ತದೆ ಅಲ್ವಾ? ಯಾಕೆಂದರೆ ಅವಳ ಅನುಗ್ರಹ ಇದ್ದರೆ ಅವಳು ಮಾತನ್ನು ಆಡಿಸ್ತಾಳೆ, ಬೇಡ ಅಂತ ಆದರೆ ತಡೀತಾಳೆ. ಅದಕ್ಕೋಸ್ಕರ ನಮ್ಮವ್ರು ಹೇಳಿದ್ರು, ಮಾತನ್ನು ಅದಕ್ಕೋಸ್ಕರ ನಮ್ಮವ್ರು ಹೇಳಿದ್ದೇನು ಕೇಳಿದರೆ ಅದನ್ನು ಹಗುರವಾಗಿ ಕಾಣಬೇಡ. ಕನ್ನಡದ ಕವಿಯೊಬ್ಬ ಮಾತು ಹೇಳ್ತಾನೆ, ಸಂಸ್ಕೃತ ಎಲ್ಲ ನನ್ನ ಈ ಮಾತಿನ ಹಿನ್ನೆಲೆಯಲ್ಲಿ ಅದು ಒಂಥರ ಕಟ್ಟಿಕೊಟ್ಟಾಗಿದೆ. ನಾವು ಆಡುವ ಮಾತು ಹೀಗಿರಬೇಕು ಗೆಳೆಯ, ಮೃದುವಚನ ಮೂಲೋಕ ಗೆಲ್ಲುವುದು ತಿಳಿಯ. ನಾವು ಆಡುವ ಮಾತು ಹೀಗಿರಬೇಕು ಗೆಳೆಯ, ಮೃದುವಚನ ಮೂಲೋಕ ಗೆಲ್ಲುವುದು ತಿಳಿಯ. ಆ ಮೃದುವಚನ ಎನ್ನುವಂಥದ್ದು ಇಡೀ ಭಗವದ್ಗೀತೆಯ 17ನೇ ಅಧ್ಯಾಯದ ಸಾರ. ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯಹಿತಂಚಯತ್ ಸ್ವಾಧ್ಯಾಯಾಭ್ಯಸನಂ ಚೈವ ವಾಂಗ್ಮಯಂ ತಪ ಉಚ್ಯತೆ. ಅದು ಮೃದುವಚನ. ಮತ್ತೆ ಮೌನ ಮೊಗ್ಗೆಯ ಮುರಿದು ಮಾತರಳಿ ಬರಲಿ, ಮೌನ ಮೊಗ್ಗೆಯ ಮುರಿದು ಮಾತರಳಿ ಬರಲಿ, ಮೂಜಗದ ಬಾಳು ಘಮಘಮಿಸುತ್ತಿರಲಿ. ಮೌನದಿಂದ ಬಂದ ಮಾತು ಅದು ಸಂದೇಶವನ್ನು ಕೊಡುತ್ತದೆ. ಮಾತಿನಿಂದ ಬಂದ ಮಾತು ಜಗಳವನ್ನು ಹುಟ್ಟಾಕ್ತದೆ ಅಲ್ವಾ? ನಿಮ್ಮದೊಂದು ಮಾತಿಗೆ ನಂದೊಂದು ಮಾತು, ಅದೇನದು? ಜಗಳ. ಮೌನದಿಂದ ಬಂದ ಮಾತು ಸಂದೇಶ. ಹಾಗಾಗಿ ಜಗನ್ಮಾತೆ ಆ ಮೌನದ ಮೊಗ್ಗಿನಲ್ಲಿ ಅಡಗಿ ಕುಳಿತಿದ್ದಾಳೆ. ಅವಳು ಇಷ್ಟ ಬಂದಾಗ ನಮ್ಮ ಬಾಯಿಯನ್ನು ತೆರೆಸಿ ನುಡಿಸಿದಾಗ ನಾವು ನುಡಿತೇವೆ. ಅಷ್ಟು ಹಿನ್ನೆಲೆಯಲ್ಲಿ ಅಂತಹ ಭಾಷಾರೂಪಿಣಿಯಾದಂತಹ ಜಗನ್ಮಾತೆಗೆ ಭಾಷಾರೂಪಿಣ್ಯೈ ನಮಃ, ಭಾಷಾರೂಪಾಯೈ ನಮಃ ಅಂಥೇಳಿ ನಮನನ್ನು ಹಾಡ್ತಾ ಈ ನಾಮಕ್ಕೆ ಮಂಗಳ ಶಾಸನ ಮಾಡೋಣ. ನಾಳೆ ದಿವಸ 6:30 ಸೇರಿದಾಗ ಬೃಹತ್ಸೇನಾ ಅನ್ನೋದು ಹೇಗೆ ಅಂತ ನೋಡೋಣ. ಎಲ್ಲರಿಗೂ ನಮಸ್ಕಾರ ಮತ್ತು ಕೃತಜ್ಞತೆಗಳು.